ಉಪರಾಷ್ಟ್ರಾಧ್ಯಕ್ಷರು. ಯಾರಿವರು ಉಪರಾಷ್ಟ್ರಾಧ್ಯಕ್ಷರು? ಸಂವಿಧಾನದ ವಿಧಿ 63. ವಿಧಿ 63 ಏನು? ಈ ಒಂದು ವೈಸ್ ಪ್ರೆಸಿಡೆಂಟ್ ಹುದ್ದೆಯನ್ನ ರಚಿಸುತ್ತದೆ. ಸಂವಿಧಾನದ ವಿಧಿ 63 ಯಾವ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತದೆ? ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತದೆ. ರೈಟ್. ಇದನ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ಉಪರಾಷ್ಟ್ರಾಧ್ಯಕ್ಷ ಹುದ್ದೆಯನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ಎರವಲು ಎಲ್ಲಿಂದ ತಗೊಂಡಿದ್ದೀವಿ ನಾವು? ಅಮೆರಿಕಾದಿಂದ, USA ಇಂದ, ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ. ಇನ್ನಿವರು ಭಾರತದಲ್ಲಿ, ರೈಟ್, ಭಾರತದಲ್ಲಿ ಪ್ರಾಮುಖ್ಯತೆಯನ್ನ ಗಮನಿಸುವುದಾದ್ರೆ ಕಾರ್ಯಾಂಗದಲ್ಲಿ ಎರಡನೇ ಅತ್ಯಂತ ಮುಖ್ಯವಾದಂತ ವ್ಯಕ್ತಿ. ಎರಡನೇ ಅತ್ಯಂತ ಮುಖ್ಯವಾದಂತ ವ್ಯಕ್ತಿ ಯಾರು? ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ ಪ್ರಾಮುಖ್ಯತೆಯಲ್ಲಿ ಯಾವುದು? ಎರಡನೇ ಅವರು. ಭಾರತದ ಕಾರ್ಯಾಂಗದಲ್ಲೇ ನಂಬರ್ 2. ಎಲ್ಲರಿಗೂ ಗೊತ್ತಿದೆಯಲ್ಲ ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಂದ್ರೆ? ಹೆಸರು ಗೊತ್ತಿಲ್ವಾ? ನೋಡ್ರಿ, ನಮ್ಮ ದೇಶಕ್ಕೆ ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಂತ ಇರುತ್ತೆ. ಪ್ರೆಸಿಡೆನ್ಸ್ ಅಂದ್ರೆ ಯಾರು ನಮ್ಮಲ್ಲಿ ಅತ್ಯಂತ ಪ್ರಮುಖರು, ಯಾರು ಅತ್ಯಂತ ಇಂಪಾರ್ಟೆಂಟು, ಯಾರು ಅತ್ಯಂತ ಇಂಪಾರ್ಟೆಂಟು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಕ್ಲಿಯರ್ ಇದೆಯಾ? ಅಂದ್ರೆ ಇವರ ರ್ಯಾಂಕ್ ಇದ್ದಂಗೆ ಇದು ಒಂದು ರೀತಿ ರ್ಯಾಂಕ್. ಭಾರತದ ಕಾರ್ಯಾಂಗದಲ್ಲಿ ಇವರ ರ್ಯಾಂಕ್ ಏನು? ಸೊ ಈ ವಾರಂಟ್ ಆಫ್ ಪ್ರೆಸಿಡೆಂಟ್ ನಲ್ಲಿ ನಂಬರ್ 1 ಯಾರಿರ್ತಾರೆ? ರಾಷ್ಟ್ರಪತಿ. ನಂಬರ್ 2 ಯಾರಿರ್ತಾರೆ? ಉಪರಾಷ್ಟ್ರಪತಿ. ಫಸ್ಟ್ ರಾಷ್ಟ್ರಪತಿ, ಸೆಕೆಂಡ್ ಉಪರಾಷ್ಟ್ರಪತಿ. ಹಾಗಾದ್ರೆ ನಂಬರ್ 3 ಪ್ರಧಾನಮಂತ್ರಿ. ನಂಬರ್ 4 ರಾಜ್ಯಪಾಲರು ಕೇವಲ ಆಯಾ ರಾಜ್ಯದೊಳಗೆ. ಕರ್ನಾಟಕದಲ್ಲಿ ಕರ್ನಾಟಕದ ರಾಜ್ಯಪಾಲ, ಕೇರಳದಲ್ಲಿ ಕೇರಳದ ರಾಜ್ಯಪಾಲ, ಈ ರೀತಿಯಾಗಿ. ಇನ್ನು ನಂಬರ್ 5 ಯಾವ್ದು ಬರ್ತಾರೆ? ಮಾಜಿ ರಾಷ್ಟ್ರಪತಿಗಳು. ನಂಬರ್ 5 ನಲ್ಲಿ ಬರ್ತಾರೆ. ರೈಟ್. ಇನ್ನು 5A ಅಂತ ಬರುತ್ತೆ. ಇದ್ರೆ ಯಾಕಂದ್ರೆ ಈ ಹುದ್ದೆ ಎಲ್ಲಾ ಟೈಮಲ್ಲಿ ಇರೋದಿಲ್ಲ. ಸಪೋಸ್ ಈ ಹುದ್ದೆ ಇದ್ರೆ ಯಾರು? ಉಪ ಪ್ರಧಾನಿ ಕೂಡ ಇದರಲ್ಲಿ ಬರ್ತಾರೆ. ಉಪ ಪ್ರಧಾನಿ, ಡೆಪ್ಯೂಟಿ PM ಅಂತ ಕರೀತಾರೆ. ಇನ್ನು ನಂಬರ್ 6 ನಲ್ಲಿ ಯಾರು ಬರ್ತಾರೆ ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ? ಭಾರತದ ಮುಖ್ಯ ನ್ಯಾಯಮೂರ್ತಿ. ಈ ಪ್ರಶ್ನೆ ಕೇಳಿರ್ತಾರೆ ನೋಡ್ರಿ, ಸಾಕಷ್ಟು ಬಾರಿ ಕೇಳ್ತಾರೆ. ವಾರಂಟ್ ಆಫ್ ಪ್ರೆಸಿಡೆನ್ಸ್ ನಲ್ಲಿ ಯಾರು ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ? ಮತ್ತು ಲೋಕಸಭೆಯ ಸ್ಪೀಕರ್. ರೈಟ್. ಎಷ್ಟನೇ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ, ಎಷ್ಟನೇ ರ್ಯಾಂಕ್ ಅನ್ನ ಹೊಂದಿದ್ದಾರೆ ಅಂತಂದ್ರೆ ಇವರು. ಓಕೆ. ಆಮೇಲೆ ಇದಾದ್ಮೇಲೆ ಸಾಕಷ್ಟು ಜನ ಬರ್ತಾರೆ. ನಂಬರ್ 7ರಲ್ಲಿ ಮಂತ್ರಿಮಂಡಲಗಳು ನಂಬರ್ 7 ಬರ್ತಾರೆ. ಆಮೇಲೆ ಮಾಜಿ ಪ್ರಧಾನಿಗಳು, ನಮ್ಮ ದೇವೇಗೌಡರು ಮಾಜಿ ಪ್ರಧಾನಿಗಳು, ಲೋಕಸಭೆ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಇವರೆಲ್ಲ ಬರ್ತಾರೆ. ಇನ್ನು ನಂಬರ್ 8ರಲ್ಲಿ ಐ ಥಿಂಕ್ ನಂಬರ್ 7A ಒಂದು ಬರ್ತದಲ್ಲ? ಎಸ್, 7A ಯಾರು ಬರ್ತಾರೆ? ಭಾರತ ರತ್ನ ಪುರಸ್ಕೃತರು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು. ಇವರೆಲ್ಲ ಭಾರತ ರತ್ನವನ್ನ ಪಡೆದವರು. ರೈಟ್. ಅದಾದ್ಮೇಲೆ ಸಾಕಷ್ಟು ಜನ ಗವರ್ನರ್ಸ್, ಅವು ಇವು 8, 9, 10 ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ನಿಮ್ಗೆ. ಮೋಸ್ಟ್ಲಿ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಸೊ ನೆನಪಲ್ಲಿ ಇಟ್ಕೊಳ್ರಿ. ಮಂತ್ರಿಮಂಡಲ ಅಂತ ಹೇಳಿದ್ನಲ್ಲ, ಮಂತ್ರಿಮಂಡಲಗಳು ನಂಬರ್ 7 ಬರುತ್ತೆ. ಕ್ಲಿಯರ್ ಇದೆಯಾ? ಇಲ್ಲಿ ನೋಡ್ರಿ. ಸೊ ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ ಪ್ರಾಮುಖ್ಯತೆ ನಂಬರ್ 2 ಅಂತ ಹೇಳಿದ್ದೇನೆ ಸಂವಿಧಾನದ ವಿಧಿ 63 ಪ್ರಕಾರ.
ಇನ್ನು ಸಂವಿಧಾನದ ವಿಧಿ 64 ಏನ್ ಹೇಳ್ತದೆ? ವೈಸ್ ಪ್ರೆಸಿಡೆಂಟ್ ಏನಾಗಿರ್ತಾರೆ? ರಾಜ್ಯಸಭೆಯ ಮುಖ್ಯಸ್ಥರಾಗಿರ್ತಾರೆ. ಚೀಫ್ ಸೆಕ್ರೆಟರಿ ನೋಡ್ರಿ, ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಐ ಥಿಂಕ್ 11ನೇ ರ್ಯಾಂಕ್ ಅಲ್ಲಿ ಬರ್ತಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಯಾಕಂದ್ರೆ 8ನೇ ರ್ಯಾಂಕ್ ಅಲ್ಲಿ ಈ ರಾಯಭಾರಿಗಳು ಬರ್ತಾರೆ. 9ನೇ ರ್ಯಾಂಕ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು, UPSC ಅಧ್ಯಕ್ಷರು, ಎಲೆಕ್ಷನ್ ಕಮಿಷನರು, CAG ಇವರು ಬರ್ತಾರೆ. 10ನೇ ರ್ಯಾಂಕ್ ಅಲ್ಲಿ ಡೆಪ್ಯೂಟಿ ಚೇರ್ಮನ್ಗಳು ಬರ್ತಾರೆ. 11ನೇ ರ್ಯಾಂಕ್ ಅಲ್ಲಿ ಅಟಾರ್ನಿ ಜನರಲ್, ಕ್ಯಾಬಿನೆಟ್ ಸೆಕ್ರೆಟರಿ ಬರ್ತಾರೆ. ಓಕೆ, ಸೊ ವಿಧಿ 64ರ ಪ್ರಕಾರ ಯಾರು ಇವರು? ರಾಜ್ಯಸಭೆಯ ಮುಖ್ಯಸ್ಥರು. ರೈಟ್, ವಿಧಿ 64ರ ಪ್ರಕಾರ ರಾಜ್ಯಸಭೆಯ ಮುಖ್ಯಸ್ಥರು. ಹಾಗಾದ್ರೆ ಇವರ ಚುನಾವಣೆ ಯಾವ ರೀತಿ ನಡೆದಿದೆ ಅನ್ನೋದನ್ನ ಹೇಳ್ತೀನಿ, ಮೊದಲು ಬರ್ಕೊಡ್ರಿ ಇದನ್ನ. ನಮ್ಮ CM ಇಲ್ಲಿ ಹೇಳಿದ್ನಲ್ಲ ಆಲ್ರೆಡಿ, ಮಂತ್ರಿಮಂಡಲ ಅಂತಂದ್ರೆ ಇಲ್ಲಿ ಬಂತದು 7ನೇ ನಂಬರ್ ಅಲ್ಲಿ ಬರ್ತಾರೆ. ಕರ್ನಾಟಕದಲ್ಲಿ 7ನೇ ನಂಬರ್ ಅವರು. ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿನೂ ಬರ್ತಾರಲ್ಲ. ಬರ್ಕೊಡ್ರಿ ಬೇಗ. ದಿಸ್ ಈಸ್ ಮೈ ಫಸ್ಟ್ ಕ್ಲಾಸ್ ಸರ್ ಮಧುಸೂದನ್, ವೆಲ್ಕಮ್. ನಂದು ಫಸ್ಟ್ ಕ್ಲಾಸ್, ನನಗೂ ವೆಲ್ಕಮ್ ಹೇಳ್ಬೇಕು ಹಂಗೆ. ಓಕೆ, ಯಾರ್ಯಾರು ಮುಗೀತು? ಪ್ರೆಸಿಡೆನ್ಸ್ ಅಂತ ಬರೀರಿ. ಪ್ರೆಸಿಡೆನ್ಸ್ ಬೇಡ, ವಾರಂಟ್ ಅಂತ ಬರೀರಿ ಎಲ್ಲರೂ. ನೆಕ್ಸ್ಟ್, ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆ ಯಾವ ರೀತಿ ನಡೆದಿದೆ? ಎಲೆಕ್ಷನ್ ಯಾವ ರೀತಿ ನಡೀತದೆ ಉಪರಾಷ್ಟ್ರಾಧ್ಯಕ್ಷರದು? ಯಾವ ವಿಧಿಯಲ್ಲಿ ಹೇಳ್ತಾರೆ? ರೈಟ್, ಯಾವ ವಿಧಿಯಲ್ಲಿ ಇವರ ಚುನಾವಣೆ ಬಗ್ಗೆ ನಾವು ಮಾತಾಡ್ತೀವಿ? ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆ ಬಗ್ಗೆ ಯಾವ ವಿಧಿ ನಮಗೆ ಮಾಹಿತಿ ನೀಡ್ತದೆ? ಯಾರು ಹೇಳ್ತೀರಿ? ಬೇಗ ಹೇಳಿ ನೋಡೋಣ. ವಿಧಿ 66. ವಿಧಿ 66. 63ರಲ್ಲಿ ಒಬ್ಬ ಉಪರಾಷ್ಟ್ರಪತಿ ಇರಬೇಕಂತ ಹೇಳ್ತಾರೆ. 64ರಲ್ಲಿ ಅವರು ರಾಜ್ಯಸಭೆ ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ತಾರೆ. 65ರಲ್ಲಿ ಪ್ರೆಸಿಡೆಂಟ್ ಇರಲಾರ್ದಾಗ ಉಪರಾಷ್ಟ್ರಾಧ್ಯಕ್ಷರು ಅವರ ಕೆಲಸ ಮಾಡ್ಬೇಕು. ಮೊದಲು ಎಲೆಕ್ಷನ್ ನೋಡಿ, ಆಮೇಲೆ ಅದನ್ನ ಹೇಳ್ತೀನಿ. ಯಾವ ರೀತಿ ನಡೀತದೆ ಚುನಾವಣೆ? ನೇರ ಚುನಾವಣೆನಾ ಪರೋಕ್ಷ ಚುನಾವಣೆ? ಪರೋಕ್ಷ ಚುನಾವಣೆ. ಈ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರೆ? ಭಾಗವಹಿಸುವವರು ಯಾರ್ಯಾರು? ಸಂಸತ್ತಿನ ಉಭಯ ಸದನಗಳ ಸದಸ್ಯರು. ಉಭಯ ಸದನಗಳ ಸದಸ್ಯರು ಬಹಳ ಇಂಪಾರ್ಟೆಂಟ್. ಉಭಯ ಸದನ ಅಂತಂದ್ರೆ ಲೋಕಸಭೆನೂ ಬರ್ತದೆ. ರೈಟ್, ಇಲ್ಲಿ ನೋಡಿ ಎಲೆಕ್ಟೆಡ್ ಮೆಂಬರ್ಸ್ ಇಲ್ಲ. ಎಲ್ಲಾ ಸದಸ್ಯರು ವೋಟ್ ಹಾಕ್ತಾರೆ ಇಲ್ಲಿ. ಸೊ ಆ ಕಡೆ 543, ಈ ಕಡೆ 245. ಟೋಟಲ್ ಎಷ್ಟು ಜನ? 5 3 8 4 4 8 788 ಜನ. ಸಾರಿ, 788 ಜನ ವೋಟ್ ಹಾಕ್ತಾರೆ. 788 ಜನ ವೋಟ್ ಹಾಕ್ತಾರೆ. ಯಾವ ಪದ್ಧತಿಯ ಮುಖಾಂತರ ಆಗುತ್ತೆ? ಯಾವ ಪದ್ಧತಿಯ ಪ್ರಕಾರ ಆಗುತ್ತೆ? ರೈಟ್, ಸಂವಿಧಾನದಲ್ಲೇ ಕೊಟ್ಟಿದ್ದಾರೆ. ಯಾವುದು? ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ವೋಟ್ ಅಂತ ಹೇಳಿ ಕ್ಲಿಯರ್ ಇದೆಯಾ? ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ವಿತ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಹೇಳಿ ಕರಿತೀವಿ. ಯಾವುದು? ಏಕಮತ ವರ್ಗಾವಣೆ. ಮತ್ಯಾವುದು? ರಹಸ್ಯ ಮತದಾನ ಕೂಡ ಇರ್ತದೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಏಕಮತ ವರ್ಗಾವಣೆ ಅಂತಂದ್ರೆ ಏನು ಅಂತ ಹೇಳಿ. ಸೀಕ್ರೆಟ್ ಬ್ಯಾಲೆಟ್ ಹೇಳಿದಿನಲ್ಲ. ಸೊ ಒಬ್ಬ ವ್ಯಕ್ತಿ ವೋಟ್ ಹಾಕ್ಬೇಕಾದ್ರೆ ಅವನು ಪ್ರೆಸಿಡೆನ್ಸ್ ಕೊಡ್ಬೇಕಾಗುತ್ತೆ. 1ನೇದ್ಯಾರಿಗೆ, 2ನೇದ್ಯಾರಿಗೆ, 3ನೇದ್ಯಾರಿಗೆ, 4ನೇದ್ಯಾರಿಗೆ. ಯಾಕಂದ್ರೆ ಇಲ್ಲೂ ಕೂಡ ಎಷ್ಟು ವೋಟ್ ಬೇಕಾಗುತ್ತೆ? 50% ಗಿಂತ ಹೆಚ್ಚು ಮತಗಳು ಬೇಕು.
ಹೆಚ್ಚು ಮತಗಳು ಬೇಕಾಗ್ತದೆ. ಹೀಗಾಗಿ ಇಲ್ಲಿ ಒಬ್ಬ ಸಂಸದ ಓಟ್ ಹಾಕ್ಬೇಕು ಅಂತಂದ್ರೆ ಒಂದನೇ ಇದು ಯಾರಿಗೆ, ಎರಡನೇ ಪ್ರಾತಿನಿಧ್ಯ ಯಾರಿಗೆ, ಮೂರನೇದು ಯಾರಿಗೆ, ನಾಲ್ಕನೇದು ಯಾರಿಗೆ ಅಂತ ಹಾಕ್ಬೇಕಾಗುತ್ತೆ. ಕ್ಲಿಯರ್ ಇದೆಯಾ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಹೇರ್ ಮೆಥಡ್ ಅಂತೇಳಿ ಕೂಡ ಕರಿತೀವಿ ನಾವು ಇದನ್ನ, ಹೇರ್ ಮೆಥಡ್ ಅಂತೇಳಿ ಕೂಡ ಕರಿತೀವಿ. ಆಮೇಲೆ ನೋಡ್ರಿ, ಇಲ್ಲಿ ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು, ವಿಧಾನಸಭೆಗಳ ಸದಸ್ಯರು ಭಾಗವಹಿಸ್ತಾರ? ವಿಧಾನಸಭೆ ಯಾವ ಸದಸ್ಯರು ಭಾಗವಹಿಸೋದಿಲ್ಲ. ಈ ಚುನಾವಣೆಯನ್ನ ನಡೆಸೋರು ಯಾರು? ಚುನಾವಣೆಯನ್ನ ನಡೆಸೋರು ಯಾರು? ನರಸಪ್ಪ ಅವರೇ ಪ್ರೆಸಿಡೆಂಟ್ ರನ್ನ ಪರೋಕ್ಷ ಚುನಾವಣೆ ಮೂಲಕ ನಡೆಸಲಾಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲಾ ಸದಸ್ಯರು ಮತ ಹಾಕ್ತಾರೆ. 50% ಗಿಂತ ಹೆಚ್ಚು ಮತಗಳು ಬೇಕಾಗ್ತವೆ. 50% ಗಿಂತ ಹೆಚ್ಚು ಮತಗಳು ಬೇಕಾಗ್ತವೆ. ಹೌದಾ? ಅದರ ಜೊತೆಗೆ ಮತ್ತೇನು, ಏಕಮತ ವರ್ಗಾವಣೆ ಮೂಲಕ ಇವರ ಚುನಾವಣೆ ನಡೀತಿದೆ. ಇವರ ಚುನಾವಣೆಯನ್ನ ಯಾರು ನಡೆಸ್ತಾರೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆಮೇಲೆ ಇವರು ಚುನಾವಣಾ ವಿವಾದಗಳನ್ನ ಬಗೆಹರಿಸೋರು ಯಾರು? ರಾಷ್ಟ್ರಪತಿ ಮತ್ತು ವಿಪಿ ಇಬ್ಬರದು ಚುನಾವಣಾ ವಿವಾದಗಳು ಯಾರು ಬಗೆಹರಿಸ್ತಾರೆ? ಸುಪ್ರೀಂ ಕೋರ್ಟ್ ಇವರ ಚುನಾವಣಾ ಇದರಲ್ಲಿ ಭಾಗವಹಿಸ್ತಾರೆ. ಓಕೆ. ಆಮೇಲೆ ನೆಕ್ಸ್ಟ್, ಎಷ್ಟು ದಿನಗಳ ಒಳಗಡೆ ಚುನಾವಣೆ ನಡಿಬೇಕು? ಎಷ್ಟು ದಿನಗಳ ಒಳಗಡೆ ಚುನಾವಣೆ ನೋಡಬೇಕು? ಈಗ ಹಳೆ ಒಬ್ಬ ಹೋದ, ಹೊಸಬ ಬರ್ತಾ ಇದ್ದಾನೆ. ಎಷ್ಟು ದಿನಗಳ ಒಳಗಡೆ ಚುನಾವಣೆ ನಡಿಬೇಕು? ಯೋಚನೆ ಮಾಡಿ ಹೇಳ್ರಿ. ಎಷ್ಟು ದಿನಗಳ ಒಳಗೆ? 6 ತಿಂಗಳ ಮೆನ್ಷನ್ ಇದೆಯಾ? ಮೆನ್ಷನ್ ಇಲ್ವಾ? ಯಾರು ಕರೆಕ್ಟ್ ಹೇಳ್ತೀರಿ ನೋಡೋಣ. ಮೆನ್ಷನ್ ಇಲ್ಲ ಅಂತ ಹೇಳಬೇಡ್ರಿ. ಮೆನ್ಷನ್ ಇಲ್ಲ ಅಂತ ಹೇಳಬೇಡ್ರಿ. ಎಷ್ಟು ದಿನಗಳ ಒಳಗೆ ನಡೆಸಬಹುದು? ಎಷ್ಟು ದಿನದೊಳಗೆ ನಡೆಸಬಹುದು? ಯಾರು ಕರೆಕ್ಟ್ ಆನ್ಸರ್ ಕೊಡ್ತೀರಿ? ವಿಶೇಷವಾಗಿ ಏನಾದ್ರು ಕೊಡ್ತೀನಿ ನಿಮಗೆ. ಯಾರು ಕರೆಕ್ಟ್ ಹೇಳಿಲ್ಲ ತನಕ. ಎಷ್ಟು ದಿನಗಳ ಒಳಗೆ ನಡೆಸಬೇಕು? 60 ದಿನಗಳ ಒಳಗೆ. ರೈಟ್. ಎಷ್ಟು ದಿನಗಳ ಒಳಗೆ ನಡೆಸಬೇಕು? 60 ದಿನದ ಒಳಗಡೆ ಏನ್ ಮಾಡಬೇಕು? ಚುನಾವಣೆಯನ್ನ ನಡೆಸಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಇದಕ್ಕೆ ನಾಮಪತ್ರ ಸಲ್ಲಿಸಬೇಕಾದ್ರೆ, ನಾಮಪತ್ರ ಸಲ್ಲಿಕೆಗೆ ಎಷ್ಟು ಜನ ಸಹಿ ಹಾಕಿರ್ಬೇಕು? ಎಷ್ಟು ಜನ? ರೈಟ್. 20 ಜನ, 50 ಜನ ಇಲ್ಲ, ಇಲ್ಲಿ 20 ಜನ ಪ್ರಪೋಸರ್ಸ್ ಇರಬೇಕು ಮತ್ತು 20 ಜನ ಸೆಕೆಂಡರ್ಸ್ ಇರಬೇಕು. ಆಮೇಲೆ ಚುನಾವಣಾ ಅಧಿಕಾರಿ ಯಾರಿರ್ತಾರೆ? ಲೋಕಸಭಾ ಅಥವಾ ರಾಜ್ಯಸಭೆ ಕಾರ್ಯದರ್ಶಿ. ರಾಜ್ಯಸಭೆಯ ಕಾರ್ಯದರ್ಶಿ. ಠೇವಣಿ ಎಷ್ಟಿಡಬೇಕು? 15,000 ರೂಪಾಯಿ. ಎಲ್ಲಿಡಬೇಕು? ರಿಸರ್ವ್ ಬ್ಯಾಂಕ್ ನಲ್ಲಿ. ಸರ್, ಇವೆಲ್ಲ ಸಂವಿಧಾನದಲ್ಲಿ ಇಲ್ವೇ ಅಲ್ವಲ್ಲ, ಎಲ್ಲಿಂದ ತಗೊಂಡ್ಬಂದ್ರೆ ಅಂತಂದ್ರೆ ಯಾವ ಆಕ್ಟು? 1950ರ ಪ್ರೆಸಿಡೆಂಟ್ ಮತ್ತು ವಿಪಿ ಚುನಾವಣಾ ಕಾಯ್ದೆ. ಸೊ
ಅದಕ್ಕೆ ನೋಡ್ರಿ, ಸಂವಿಧಾನ ಬುಕ್ಕಲ್ಲಿದ್ದು ಮಾತ್ರ ಅಲ್ಲ, ನೀವೆಲ್ಲವನ್ನ ಓದಬೇಕಾಗತ್ತೆ, ಎಲ್ಲವನ್ನ ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ. ಓಕೆ, ಅಲ್ಲ ಅದು SC ST ನನಗೆ ಇನ್ನೂ ಗೊತ್ತಾಗಿಲ್ಲ. ಕ್ಲಿಯರ್ ಇದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ, ಇನ್ನು ಅರ್ಹತೆಗಳು ಏನೇನಿರಬೇಕು ಒಬ್ಬ ಅಭ್ಯರ್ಥಿಗೆ? ಅರ್ಹತೆಗಳು ಏನೇನಿರಬೇಕು? ಮೊದಲನೇದು, ಈ ಶಾಲ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪೌರ ಆಗಿರ್ಬೇಕು. ಎಷ್ಟು ವಯಸ್ಸಿರಬೇಕು? 35 ವರ್ಷ ವಯಸ್ಸಿನವನಾಗಿರ್ಬೇಕು ಮಿನಿಮಮ್. ಜೊತೆಗೆ ರಾಜ್ಯಸಭಾ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು, ಅರ್ಹತೆಯನ್ನು ಹೊಂದಿರಬೇಕು. ಕೇಂದ್ರ, ರಾಜ್ಯ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಏನೋ ಲಾಭದಾಯಕ ಹುದ್ದೆ ಹೊಂದಿರಬಾರದು. ಇನ್ನೊಂದೇನು ಅಂತಂದ್ರೆ ಪ್ರೆಸಿಡೆಂಟು, VP, ರೈಟ್, ಗವರ್ನರು, ಮಂಡಲದ ಸದಸ್ಯರನ್ನ ಲಾಭದಾಯಕ ಹುದ್ದೆ ಅಂತೇಳಿ ಪರಿಗಣಿಸುವುದಿಲ್ಲ. ಲಾಭದಾಯಕ ಹುದ್ದೆಗಳು ಅಂತೇಳಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇದು ಅರ್ಹತೆ. ಅವರು ವಾಪಸ್ ಚುನಾವಣೆಗೆ ಸ್ಪರ್ಧಿಸಬಹುದು. ಕ್ಲಿಯರ್ ಇದೆಯಾ? ಆಮೇಲೆ ನೋಡ್ರಿ, ಅವನು ಯಾವುದು ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗದ ಸದಸ್ಯನಾಗಿದ್ರೆ, VP ಆದ್ರೆ ಅವನ ಆ ಸದಸ್ಯತ್ವ ರದ್ದಾಗುತ್ತೆ. ರದ್ದು. ಈ MLA ಏನಾದ್ರೂ ಹೋಗಿ ವೈಸ್ ಪ್ರೆಸಿಡೆಂಟ್ ಆದ್ರೆ ಅವನು MLA ಆಗಿರೋದಿಲ್ಲ, ರದ್ದಾಗಿಬಿಡುತ್ತೆ ಇಮಿಡಿಯೇಟ್ಲಿ. ರೈಟ್, ಅನ್ಅಕಾಡೆಮಿ ಎಜುಕೇಟರ್ ಆಗಿರಬಾರ್ದು. ಅನ್ಅಕಾಡೆಮಿ ಎಜುಕೇಟರ್ ಮುಂಜಾನೆಯಿಂದ ಸಂಜೆ ತನಕ ಕಂಪ್ಯೂಟರ್ ಮುಂದೆ ಬುದ್ದುಳ್ಳಾಡತ, ಸಾಮಾಜಿಕ ಜೀವನನೇ ಇರೋದಿಲ್ಲ ಅವ್ರಿಗೆ. ಅವ್ರ ಹೆಂಗಾಗ್ತಾರ? ಹೊರಗೆ ಹೋಗಿ ಮಂದಿನ ಮಾತಾಡಿಸಿ ಭೇಟಿಯಾಗಿ ಅವಾಗ ಹಾಕಿವಿ, ಇಲ್ಲೇ ಬಿದ್ದು ಉದ್ದಾಡ್ತಿರ್ತೀವಿ. ಬರ್ಕೊಳ್ರಿ ಸುಮ್ಮ ದೇವ್ರಗತ್ರ. ಮುಗಿತಾ? ಇನ್ನು ಇವರ ಪ್ರತಿಜ್ಞಾವಿಧಿ ಯಾರು ಬೋಧನೆ ಮಾಡ್ತಾರೆ? ಇವರಿಗೆ ಪ್ರತಿಜ್ಞಾವಿಧಿ ಯಾರು ಬೋಧನೆ ಮಾಡ್ತಾರೆ? ರಾಷ್ಟ್ರಾಧ್ಯಕ್ಷರು ಬೋಧನೆ, ಅಥವಾ ಅವರಿಂದ ನೇಮಿಸಲ್ಪಟ್ಟ ಯಾವುದೇ ವ್ಯಕ್ತಿ. ಏನ್ ಮಾಡಬಹುದು? ಬೋಧನೆ ಮಾಡಬಹುದು. ವಿಧಿ 69ರ ಪ್ರಕಾರ. ವಿಧಿ 69ರ ಪ್ರಕಾರ ಅವರು ಅಥವಾ ಅವರಿಂದ ನೇಮಿಸಲ್ಪಟ್ಟ ಯಾವುದೇ ವ್ಯಕ್ತಿ ಇವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಬಹುದು. ಐ ಡು ಸ್ವಿಯರ್ ಇನ್ ದ ನೇಮ್ ಆಫ್ ಗಾಡ್ solemnly affirm that I will bear true faith and allegiance to the Constitution of India as by law established, and I will faithfully discharge the duty upon which I am about to enter. ನಾನು ಸಂವಿಧಾನಕ್ಕೆ ಬದ್ಧನಾಗಿರ್ತೇನೆ ಮತ್ತು ನಾನು ನಿರ್ವಹಿಸುವ ಕಾರ್ಯದ ಪ್ರತಿ ಬದ್ಧನಾಗಿರ್ತೇನೆ ಅಂತ ಹೇಳ್ತಾರೆ. ನಾನು ನಿರ್ವಹಿಸುವ ಕಾರ್ಯದ ಪ್ರತಿ ಬದ್ಧನಾಗಿರ್ತೇನೆ. ಇನ್ನು ಎಷ್ಟು ವರ್ಷ ಅಧಿಕಾರ ಇವ್ರದು? 5 ವರ್ಷ. ಎಷ್ಟು ವರ್ಷ ಅಧಿಕಾರಾವಧಿ? 5 ವರ್ಷ. ನಾವು ವಲ್ಯ, ನನಗೆ ಸಾಕಾಗಿ ಹೋಗ್ಯದ, ರೈಟ್, ಸಾಕಾಗಿ ಹೋಗ್ಯದ ಅಂತಂದ್ರೆ ರಾಜೀನಾಮೆ ಕೊಡಬಹುದಾ? ಹೌದು, ರೈಟ್. ಆದ್ರೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ರಿ, ಹೊಸ ಉಪರಾಷ್ಟ್ರಪತಿ
ನೇಮಕ ಆಗುವವರೆಗೂ ಇವರು ಹುದ್ದೆಯಲ್ಲಿ ಮುಂದುವರಿತಾರೆ. ಮುಂದುವರಿಯುತ್ತಾರೆ. ಇನ್ನು ಮರುಚುನಾವಣೆಗೆ ಅರ್ಹರೇ? ಮರುಚುನಾವಣೆಗೆ ಅರ್ಹರೇ? ಎಷ್ಟು ಸರ್ತಿ ಮರುಚುನಾವಣೆ? ಎಷ್ಟು ಸರ್ತಿ? ನಿಮಗೆ ಎಷ್ಟು ಬೇಕೋ ಅಷ್ಟು ಸರ್ತಿ, ಅನ್ಲಿಮಿಟೆಡ್. ಓಕೆ. ಇನ್ನು ರಾಜೀನಾಮೆ ಯಾರಿಗೆ ಸಲ್ಲಿಸಬೇಕು? ರೈಟ್, ರಾಜೀನಾಮೆ ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸಬೇಕು. ರಾಷ್ಟ್ರಾಧ್ಯಕ್ಷರು ಇಲ್ಲವಾದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ಸಲ್ಲಿಸಬೇಕಾಗುತ್ತೆ. ಮುಗಿತಾ? ಸಿಂಪಲ್ ಇದೆ. ಏನ್ ರಾಷ್ಟ್ರಾಧ್ಯಕ್ಷರನ್ನ ಕಲ್ತಿದ್ರಲ್ಲ, ಇದೇನಿಲ್ಲ. ಮುಗಿತಾ ಎಲ್ಲರದು? ಇನ್ನು ಇವರನ್ನ ನೀವು ವಜಾ ಮಾಡಬೇಕು ಅಥವಾ ಪದಚ್ಯುತಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಇವರನ್ನ ಕೂಡ ನೀವು ಯಾವುದು ಮಹಾಭಿಯೋಗ ಅಥವಾ ದೋಷಾರೋಪಣೆ ಮೂಲಕ ತೆಗೆದು ಹಾಕಬಹುದು. ಆದ್ರೆ ಇವ್ರನ್ನ ಯಾರು ತೆಗೆದು ಹಾಕ್ತಾರೆ? ಇವ್ರನ್ನ ಯಾರು ತೆಗೆದು ಹಾಕ್ಬಹುದು? ಇವರನ್ನ ಯಾರು ತೆಗೆದು ಹಾಕ್ಬಹುದು? ಓಕೆ. ಕೇವಲ ರಾಜ್ಯಸಭಾ ಸದಸ್ಯರು, ಕೇವಲ ರಾಜ್ಯಸಭೆ ಎಲ್ಲಾ ಸದಸ್ಯರ ಅಥವಾ ಚುನಾಯಿತ ಸದಸ್ಯರ? ಎಲ್ಲಾ ಸದಸ್ಯರ ಅಥವಾ ಚುನಾಯಿತ ಸದಸ್ಯರ? ಬಹಳ ಇಂಪಾರ್ಟೆಂಟ್ ನೋಡ್ರಿ. ಆಲ್ ಆರ್ ವೋಟಿಂಗ್. ಎಲ್ಲಾ ಸದಸ್ಯರು ಏನ್ ಮಾಡ್ಬೇಕಾಗುತ್ತೆ? ಇವರನ್ನ ಒಂದು ಎಂತ ಬಹುಮತದ ಮೂಲಕ? ಎಫೆಕ್ಟಿವ್ ಮೆಜಾರಿಟಿ. ನಾನು ನಿಮಗೆ ಇದನ್ನ ಹೇಳಿದ್ದೀನಿ, ಎಫೆಕ್ಟಿವ್ ಮೆಜಾರಿಟಿ ಅಂತ ಸಾಕಷ್ಟು ಬಾರಿ. ಎಫೆಕ್ಟಿವ್ ಮೆಜಾರಿಟಿ. ಆಮೇಲೆ ಇದಕ್ಕೆ ಒಪ್ಪಿಗೆ ಯಾರು ಕೊಡಬೇಕು? ಒಪ್ಪಿಗೆ ಲೋಕಸಭೆ ಕೊಡಬೇಕು. ಯಾವುದು? ಸರಳ ಬಹುಮತದ ಮೂಲಕ. ಸಿಂಪಲ್. ಇಲ್ಲಿ ಪರಿಣಾಮಕಾರಿ, ಅಲ್ಲಿ ಸಿಂಪಲ್ ಅಂದಾಗ ಇವರನ್ನ ಹಾಕ್ಬೋದು. ಕಾರಣ ಏನು? ಯಾವ ಕಾರಣದಿಂದ ತೆಗೆದು ಹಾಕ್ಬೋದು? ಯಾವುದೇ ಕಾರಣ ನಿಗದಿಪಡಿಸಿಲ್ಲ. ಯಾವುದೇ ಕಾರಣವನ್ನ ನಿಗದಿಪಡಿಸಿಲ್ಲ. ಎಫೆಕ್ಟಿವ್ ಅಂತಂದ್ರೆ ಏನು? ಒಟ್ಟು ಸದಸ್ಯರು ಮೈನಸ್ ಖಾಲಿ ಇರುವ ಸೀಟುಗಳು, ಇದರ 50%. ಇಲ್ಲಿ ಕೇವಲ ಹಾಜರಿರುವ ಸದಸ್ಯರ 50%. ಹಾಜರಿರುವ ಸದಸ್ಯರ 50% ಇಲ್ಲಿ. ಕ್ಲಿಯರ್? ಸರ್ ಮುಂದೆ ಫೋನ್ ತೆಗೀರಿ. ಇನ್ನ ಮಾರಿ ಭೀಮು ಸುಮ್ಮನೆ ನೋಡು ಕ್ಲಾಸ್. ಪ್ರೆಸಿಡೆಂಟ್ ಇಲ್ಲ ಅಂದಾಗ ಬೇರೆಯವ್ರ ನೇಮಕ ಮಾಡಬಹುದು. ನೆನಪಲ್ಲಿ ಇಟ್ಕೊಳ್ರಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇದನ್ನ ಮಂಡಿಸುವ ಮುನ್ನ ಎಷ್ಟು ದಿನಗಳ ನೋಟಿಸು? 14 ದಿನಗಳ ನೋಟಿಸ್ ಕೊಡಬೇಕು ಉಪರಾಷ್ಟ್ರಪತಿಗಳಿಗೆ. 14 ದಿನಗಳ ನೋಟಿಸ್ ಕೊಡಬಹುದು. ಓಕೆ. ಇನ್ನು ನೆಕ್ಸ್ಟ್, ಈ ಚುನಾವಣಾ ವಿವಾದಗಳು ಇದು ಬೋತ್ ಯಾರಿಗೆ ಸಂಬಂಧಪಡ್ತದೆ? ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ರಾಷ್ಟ್ರಪತಿಯಲ್ಲಿ ಹೇಳಿರಲಿಲ್ಲ. ಯಾಕೆ ಹೇಳಿರಲಿಲ್ಲ ಅಂತಂದ್ರೆ
ವಿಧಿ 71 ಇಬ್ಬರದು ಕೂಡ ಒಮ್ಮೆ ಹೇಳ್ಬೇಕಂತ ಬಿಟ್ಟಿದೆ. ಅದನ್ನ ಬರ್ಕೊಳ್ರಿ. ಓಕೆ, ಬರ್ಕೊಳ್ರಿ ಮಾಧುರಿ, ಅಭಿಷೇಕ. ಒಂದನೇದು ಏನ್ ಹೇಳ್ತದೆ? ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ಇತ್ಯರ್ಥಪಡಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ತೀರ್ಪೇ ಅಂತಿಮ. ಎರಡನೇದ್ದು, ಈ ಸದಸ್ಯರು ನಿರ್ವಾಚನಾ ಮಂಡಳಿ ಅಪೂರ್ಣವಾಗಿದೆ ಅಥವಾ ಸದಸ್ಯರ ಸ್ಥಾನ ಖಾಲಿ ಇದೆ ಅಂತ ಹೇಳಿ ಎಂಬ ಕಾರಣ ನೀಡಿ ಏನು ಮಾಡುವಂತಿಲ್ಲ, ಚುನಾವಣೆಯನ್ನ ಪ್ರಶ್ನಿಸುವಂತಿಲ್ಲ. ಖಾಲಿ ಇದ್ರೆ ಖಾಲಿ ಇತ್ತು, ಏನೋ ಮಾಡಕ್ ಬರೋದಿಲ್ಲ. ಮೂರನೇದ್ದು, ಸುಪ್ರೀಂ ಕೋರ್ಟ್ ಏನಾದ್ರೂ ಈ ಉಪರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರಾಧ್ಯಕ್ಷ ಚುನಾವಣೆ ನಡೆದಿರ್ತದಲ್ಲ, ಈ ಚುನಾವಣೆ ಅಸಿಂಧು ಅಂತೇಳಿ ಘೋಷಿಸಿದ್ರೆ, ಇನ್ವ್ಯಾಲಿಡ್ ಅಂತೇಳಿ ಘೋಷಣೆ ಮಾಡಿದ್ರೆ, ಈಗ ನೀವು ಇಲ್ಲ ಅಂತಂದಾಗ ರೈಟ್, ಆ ಘೋಷಣೆಗಿಂತ ಮುಂಚೆ ತೆಗೆದುಕೊಂಡ ನಿರ್ಧಾರಗಳು ಜಾರಿಯಲ್ಲಿರ್ತಾವ ಇಲ್ವಾ? ಜಾರಿಯಲ್ಲಿರ್ತಾವ. ಅವುಗಳನ್ನ ನೀವೇನು ಮಾಡುವಂತಿಲ್ಲ, ಅವು ಇಲ್ಲ ಅಂತ ಹೇಳುವಂಗಿಲ್ಲ. ಅವುಗಳನ್ನ ನೀವೇನಂತ ಹೇಳುವಂಗಿಲ್ಲ, ಇಲ್ಲ ಹಿಂಗದ ಸ್ಟೋರಿ ಹೇಳುವಂಗಿಲ್ಲ. ಓಕೆ, ಸೆಕೆಂಡ್ ಪಾಯಿಂಟ್, ಇವಾಗ ರಾಷ್ಟ್ರಪತಿಗಳ ಚುನಾವಣೆಗೆ ಅಥವಾ ಉಪರಾಷ್ಟ್ರಪತಿ ಚುನಾವಣೆಗಳಿಗೆ ವೋಟ್ ಹಾಕ್ಬೇಕು, ರಾಜ್ಯಸಭಾ ಸದಸ್ಯರು ಹಾಕ್ಬೇಕು, ಲೋಕಸಭಾ ಸದಸ್ಯರು ಹಾಕ್ಬೇಕು. ಸೊ ಯಾರಾದ್ರೂ ಸತ್ತು ಹೋಗಿದ್ದಾರೆ, ಸದಸ್ಯರು, MP ಸತ್ತು ಹೋಗಿದ್ದಾನೆ, ಅಥವಾ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಬ್ಬ MLA ಸತ್ತು ಹೋಗಿದ್ದಾನೆ, ಹೀಗಾಗಿ ಆ ಸೀಟ್ ಖಾಲಿ ಇತ್ತು, ಈ ಚುನಾವಣೆ ರದ್ದುಪಡಿಸಿ ಅಂತೇಳಿ ಕೋರ್ಟಿಗೆ ಹೋಗುವಂತಿಲ್ಲ. ಆ ಸೀಟ್ ಖಾಲಿ ಇತ್ತು, ಈ ಚುನಾವಣೆಯನ್ನ ರದ್ದುಪಡಿಸ್ರಿ ಅಂತೇಳಿ ನೀವು ಹೋಗುವಂತಿಲ್ಲ. ನೆನಪಲ್ಲಿ ಇಟ್ಕೊಳ್ರಿ. ಕ್ಲಿಯರ್ ಇದೆಯಾ? ಕ್ಲಿಯರ್? ಈಗ ಸುಪ್ರೀಂ ಕೋರ್ಟ್ ಏನಾದ್ರೂ ಇವತ್ತು ರಾಮನಾಥ್ ಕೋವಿಂದ್ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ ಕನಸ್ತು ಏನೋ ಒಂದು ಅಕ್ರಮ ನಡೆದಿದೆ, ಈ ಚುನಾವಣೆ ರದ್ದು ಮಾಡಿದ್ರೆ, ಇಷ್ಟು ದಿನ ರಾಮನಾಥ್ ಕೋವಿಂದ್ ಅವರು ತೆಗೆದುಕೊಂಡ ನಿರ್ಧಾರಗಳು ಅವುಗಳನ್ನ ಅಸಿಂಧು ಅಂತೇಳಿ ಘೋಷಣೆ ಮಾಡ್ಲಿಕ್ಕಾಗತ್ತಾ? ಅವುಗಳನ್ನ ಅಸಿಂಧು ಅಂತೇಳಿ ಘೋಷಣೆ ಮಾಡ್ಲಾಗತ್ತಾ? ಮಾಡಕ ಅವ್ರು ಏನ್ ತಗೊಂಡಿದ್ದಾರೆ ನಿರ್ಧಾರಗಳು? ಹ್ಞೂ ಅನ್ಬೇಕಾಗುತ್ತೆ. ಓಕೆ ಸರ್, ನಿಂಗಪ್ಪ ಸರ್ ಕೇಳಿದ್ರೆ ಕ್ಲಾಸ್ ಮಾಡ್ತಾರ ಅಂತ ಸರ್ ಕೇಳಿಲ್ಲ. ನಿಮ್ಮ ಮುಂದೆ ಫೋನ್ ಮಾಡ್ಲೇನು ಸರ್? ಫೋನ್ ಮಾಡೇಳು ನೋಡಿ. ಹಚ್ಚ್ರಿ, ಈಗಿಂದ ಹಚ್ಚಕತ್ತ ತಡ್ರಿ ಸರ. ಕ್ಲಾಸ್ನಾಗ ಅದೀನಿ. ಹುಡುಗರು ಒಟ್ಟು ನಿಂಗಪ್ಪ ಸರ್ ಕ್ಲಾಸ್ ಮಾಡ್ತಾರೋ ಇಲ್ಲೋ ಅಂತೇಳಿ ಕೇಳಕತ್ತಾರ. ಸರ್ ಜಾಬ್ ಜಾಯ್ನ್ ಆಗಿದಾರಂತ, ಈಗ ಮಾಡಕ್ ಬರೋದಿಲ್ಲ ಅಂತ. ಸರ್ ಇಲ್ಲಿ ಆಕಾಶ್ ನಿಮ್ಗೆ ಐ ಲವ್ ಯು ಸರ್ ಅಂತ ಹೇಳ್ತದೆ ನೋಡ್ರಿ. ಮಿಸ್ ಮಾಡ್ಕೊಳಕತ್ತಾರ ಹುಡುಗರು ಬಾಳ. ಬರ್ತಾರ ಸರ್, ಬರ್ತಾರ. KS ಆಗಿ ಜಾಯ್ನ್ ಆಗ್ಯಾರ. ಸರಿ ಸರ್, ಓಕೆ ಸರ್, ಮತ್ತೆ ಹಚ್ತೀನಿ ಸರ್. ಓಕೆ, ಇನ್ನು ಭಾರತದ ಪ್ರಮುಖ ಉಪರಾಷ್ಟ್ರಪತಿಗಳು ಅಥವಾ ಉಪರಾಷ್ಟ್ರಪತಿಗಳು ಯಾರ್ಯಾರು? VPs ಆಫ್ ಇಂಡಿಯಾ. ಮೊದಲನೇವರು ಯಾರು? S ರಾಧಾಕೃಷ್ಣನ್. ಎರಡನೇವರು ಯಾರು? ಸೇಮ್ ನೋಡ್ರಿ, ಎರಡೂ ಸಲ ಅವಿರೋಧವಾಗಿ ಆಯ್ಕೆ ಆಗಿದ್ರು.
ಎರಡೂ ಸಲ ಅವಿರೋಧವಾಗಿ ಆಯ್ಕೆಯಾಗಿದ್ರು. ಅವಿರೋಧವಾಗಿ ಆಯ್ಕೆಯಾಗಿದ್ರು. ಎರಡು ಸಲ ಉಪರಾಷ್ಟ್ರಪತಿ ಆದ ಮೊದಲ ವ್ಯಕ್ತಿ ಇವರು. ಎರಡು ಸಲಿ ಅವಿರೋಧವಾಗಿ ಆಯ್ಕೆ ಆದಂತ ಮೊದಲ ವ್ಯಕ್ತಿ, ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದವರು. ರೈಟ್. ಇವರೊಂದು ಅದ್ಭುತವಾಗಿ ಒಂದು ಮಾತನ್ನ ಹೇಳ್ತಾರೆ, ಶಿಕ್ಷಕರು ದೇಶದ ಅತ್ಯಂತ ಬೆಸ್ಟ್ ಮೈಂಡ್ಸ್ ಆಗಿರ್ಬೇಕು ಅಂತ ಹೇಳಿ. ಓಕೆ. ಇನ್ನು ಮೂರನೇದವ್ರು ಯಾರು? ಜಾಕಿರ್ ಹುಸೇನ್. ಯಾವಾಗ? 1962. ನಾಲ್ಕನೇದು 1967 ವಿ ಗಿರಿ. ವಿ ಗಿರಿ ನೋಡ್ರಿ, ಇವ್ರು ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡಿದವರು. ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡಿದವರು. ಕ್ಲಿಯರ್ ಇದೆಯಾ? ಉಪರಾಷ್ಟ್ರಾಧ್ಯಕ್ಷರಾಗಿ ರಾಷ್ಟ್ರಾಧ್ಯಕ್ಷರಾದ ಮೊದಲಿಗೆ ಯಾರು ಅಂತಂದ್ರೆ ಇವರು. ಯಾಕಂದ್ರೆ 1962ರಿಂದ 67ರವರೆಗೆ ಯಾರು? ಎಸ್ ರಾಧಾಕೃಷ್ಣ ಪ್ರೆಸಿಡೆಂಟ್ ಆಗಿದ್ರು. ನೆಕ್ಸ್ಟ್ ಯಾರಂದ್ರೆ ಜಾಕಿರ್ ಹುಸೇನ್ ಕೂಡ ಆದ್ರು. ಇವರು ಕೂಡ ಮುಂದೆ ರಾಷ್ಟ್ರಪತಿ ಆದ್ರು. 67ರಿಂದ 69ರವರೆಗೆ. ಆಮೇಲೆ ವಿ ಗಿರಿ ಕೂಡ ರಾಷ್ಟ್ರಪತಿ ಆದ್ರು. ಅದ್ರ ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ವಿ ಗಿರಿ ಫಸ್ಟ್. 1969ರಿಂದ 74ರವರೆಗೆ ಯಾರು? ಜಿ ಎಸ್ ಪಾಠಕ್. ಇದಾದ್ಮೇಲೆ 74ರಿಂದ 79ರವರೆಗೆ ಬಿ ಡಿ ಜತ್ತಿ. ಇನ್ನು 7ನೇದವ್ರು ಯಾರು? 79ರಿಂದ 84 ಮೊಹಮ್ಮದ್ ಹಿದಾಯತುಲ್ಲಾ. ಇವ್ರು ನೋಡ್ರಿ, ಇವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದವರು, ಸಿಜೆ ಆಗಿದ್ದವರು, ಉಪರಾಷ್ಟ್ರಪತಿ ಆದ್ರು. ಸಿಜೆ ಇಂದ ಉಪರಾಷ್ಟ್ರಪತಿ ಆದ್ರು. ಓಕೆ. ಇನ್ನು 8ನೇದವ್ರು ಯಾರು? 84ರಿಂದ 87 ಆರ್ ವೆಂಕಟರಮನ್ ಅವರು ಏನಾಗ್ತಾರೆ? ಆರ್ ವೆಂಕಟರಮನ್ ಅವರು ಏನ್ ಮಾಡ್ತಾರೆ? ಎಸ್, ರಾಮಸ್ವಾಮಿ ವೆಂಕಟರಮನ್ ಅವರು ಉಪರಾಷ್ಟ್ರಾಧ್ಯಕ್ಷರಾಗ್ತಾರೆ. ಅದಾದ್ಮೇಲೆ ಇವರು ಏನ್ ಮಾಡ್ತಾರೆ? 87ರಿಂದ 92 ನಡುವೆ ಇವರು ಕೂಡ ಮುಂದೆ ಪ್ರೆಸಿಡೆಂಟ್ ಆಗ್ತಾರೆ. ಇನ್ನು 87ರಿಂದ 92 ಶಂಕರ್ ದಯಾಳ್ ಶರ್ಮಾ. ಹತ್ತನೇದವ್ರು ಯಾರು? 92ರಿಂದ 97 ಆರ್ ಕೆ ನಾರಾಯಣ್. ಇವರು ಕೂಡ ನೆಕ್ಸ್ಟ್ ರಾಷ್ಟ್ರಪತಿ ಆದ್ರು. 11ನೇದವ್ರು ಯಾರು? 97ರಿಂದ 2002 ಕೃಷ್ಣಕಾಂತ್. ಇನ್ನು 12ನೇದವ್ರು ಯಾರು? 2002ರಿಂದ 7 2007ರಿಂದ 12 ಸಾರಿ 12 ಬೇರೆ 12. ಆಮೇಲೆ 2012ರಿಂದ 17 ಯಾರ್ಯಾರು? ಇಲ್ಲಿ ಶೇಖಾವತ್ ಅವರಿದ್ರು, ಇಲ್ಲಿ ಹಾಮಿದ್ ಅನ್ಸಾರಿ 13 ಮತ್ತು 14. 15ನೇದು ಯಾವುದು? ವೆಂಕಯ್ಯ ನಾಯ್ಡು. ಹೊಸ ಪೇಜ್ ಬರಂಗಿಲ್ಲ, ಮತ್ತೆ ಅದನ್ನ 5 ಬರೆದು ವೇಟ್ ಮಾಡಿ ಅದನ್ನ ಬರೀ ಬೇಡ, ಇದನ್ನೇ ಬರ್ಕೊಡ್ರಿ. ಇವೆರಡೂ ಕೂಡ ಹಾಮಿದ್ ಅನ್ಸಾರಿ. ಮೊದಲು ಈ ಪೇಜ್ ಬರೆಯಾಕ ಮತ್ತೆ 5 ನಿಮಿಷ ಕೊಡ್ಬೇಕು, ಆಮೇಲೆ ಆ ಪೇಜ್ ಬರೆಯಾಕ 5 ನಿಮಿಷ ಕೊಡ್ಬೇಕು. ಒಮ್ಮೆ ಬರೆದು ಕೊಟ್ಬಿಟ್ರೆ ಮುಗಿದೋಗ. ಅತಿ ಹೆಚ್ಚು ಮತಗಳನ್ನ ಪಡೆದು ಗೆದ್ದ ಉಪರಾಷ್ಟ್ರಪತಿ ಯಾರು? ಅತಿ ಹೆಚ್ಚು ಮತಗಳನ್ನ ಪಡೆದು ಗೆದ್ದ ಉಪರಾಷ್ಟ್ರಪತಿ ಯಾರು? ಅತಿ ಹೆಚ್ಚು ಮತಗಳನ್ನ ಪಡೆದಿದ್ದು ಯಾರು? ಆರ್ ಕೆ ನಾರಾಯಣ್. ಎಷ್ಟು ಓಟು ಪಡೆದಿದ್ರು? 700 ಓಟು. ಅವಿರೋಧವಾಗಿ ಆಯ್ಕೆಯಾದವರು ಯಾರು? ಹಿದಾಯತುಲ್ಲಾ ಅವಿರೋಧ, ಶರ್ಮಾ ಅವಿರೋಧ, ರಾಧಾಕೃಷ್ಣನ್ 2 ಸರ್ತಿ ಅವಿರೋಧ. ಸೊ ಹಿದಾಯತುಲ್ಲಾ, ಶಂಕರ್ ದಯಾಳ್ ಶರ್ಮಾ, ರಾಧಾಕೃಷ್ಣನ್ ಅವಿರೋಧ ಆಯ್ಕೆಯಾದವರು. ಅತಿ ಹೆಚ್ಚು ಮತಗಳು 700 ಮತಗಳನ್ನ ಪಡೆದಿದ್ರು ಇವರು. ಇವರು ಅಗೇನ್ಸ್ಟ್ ಕಾಕಾ ಜೋಗಿಂದರ್ ಸಿಂಗ್ ಅಂತ ನಿಂತಿದ್ದ. ಆರ್ ಕೆ ನಾರಾಯಣ್ ವಿರುದ್ಧ ಯಾರು ನಿಂತಿದ್ರು? ಕಾಕಾ ಜೋಗಿಂದರ್ ಸಿಂಗ್ ಅಂತೇಳಿ ನಿಂತಿದ್ದ. ಒಂದೇ ಓಟ್ ಬಿದ್ದಿತ್ತು ಪಾಪದ.
ಕಾಕಾ ಜೋಗಿಂದರ್ ಸಿಂಗ್ ಅಂತ ನಿಂತಿದ್ರು. ಅವ್ರಿಗೆ ಎಷ್ಟು ಓಟ್ ಬಿದ್ದಿದ್ದು? ಬರೀ ಒಂದೇ ಓಟ್, ಓನ್ಲಿ ಒನ್ ಓಟ್. ಅವ ರೆಕಾರ್ಡ್ ಮಾಡಿದವ ಒಂದ್ ರೀತಿಯಲ್ಲಿ. ಈ ಕಾಕಾ ಜೋಗಿಂದರ್ ಸಿಂಗ್ 300 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದರು. ಕಾಕಾ ಜೋಗಿಂದರ್ ಸಿಂಗ್ ಎಷ್ಟು ಚುನಾವಣೆಗಳಲ್ಲಿ? 300 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಓಕೆ, 15,000 ಹೋದು. ಅದೇ 15,000 ಇದ್ರೆ ಎಷ್ಟು ಮಜಾ ಮಾಡ್ತಿದ್ವಿ. ಯಾರ ಅಪೋಸಿಟ್? ಆರ್ ಕೆ ನಾರಾಯಣ್ ವಿರುದ್ಧ. ಸರ್ ನಮಸ್ತೆ. ಒಂದು ಸಲ ಗೆದ್ದಿಲ್ಲ ಅನಿಸ್ತದೆ ಪಾಪ. ಹೇಳ್ರಿ ಸರ್. ಮಂತ್ರಿಮಂಡಲ ದೊಡ್ಡದ, ಕ್ಯಾಬಿನೆಟ್ ದೊಡ್ಡದ ಸರ್? ಮಂತ್ರಿಮಂಡಲ ದೊಡ್ಡದ, ಕ್ಯಾಬಿನೆಟ್ ದೊಡ್ಡದ ಸರ್? ಕ್ಯಾಬಿನೆಟ್ ಮಂತ್ರಿಮಂಡಲಕ್ಕಿಂತ ದೊಡ್ಡದೆ. ಮಂತ್ರಿಮಂಡಲದ ಭಾಗನೇ ಕ್ಯಾಬಿನೆಟ್. ಅಲ್ಲ ಸರ್, ಕೇಳಿದೆ ಸರ್. ಈ ಕ್ಯಾಬಿನೆಟ್ಗೆ ಹೆಚ್ಚಿನ ಅಧಿಕಾರ ಇರ್ತದೆ. ಅಲ್ಲ, ಸ್ಟೇಜ್ ರ್ಯಾಂಕ್ ಅಲ್ಲಿ ಕಡಿಮೆ ಇತ್ತಲ್ಲ? ರ್ಯಾಂಕ್ ಅಲ್ಲಿ ನೋಡ್ರಿ, ಈಗ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ ಕ್ಯಾಬಿನೆಟ್ ಅಂತ ಸಪರೇಟ್ ಉಲ್ಲೇಖ ಇಲ್ಲ. ಓಕೆ, ಅಲ್ಲಿ ಮಂತ್ರಿಮಂಡಲ ಅಂತಾನೆ ಬರೋದು. 300 ಚುನಾವಣೆ ಸ್ಪರ್ಧಿಸಿದ್ದಾರೆ ಯಾರು? ಕಾಕಾ. ಏನೇನ್ ಡೌಟ್ ಇದೆ ಕೇಳ್ರಿ ಉಪರಾಷ್ಟ್ರಪತಿ ಬಗ್ಗೆ. ಇಲ್ಲಿ ತನಕ ಹೇಳಿದ್ರಲ್ಲಿ ಏನ್ ಡೌಟ್ ಇದೆ? ಈಗಲೇ ಕೈ ಎತ್ರಿ. 3 ಮಂತ್ PG ಕಟ್ತಿದ್ದೆ ಅಂತ ಮಾರಿ ಸಲ್ಮಾನ 300 ಚುನಾವಣೆ ಸೋತಾನ. ಆದ್ರೆ ರೊಕ್ಕ ಕಡಿಮೆ ಇರಲಿಲ್ಲ. ಜೋಗಿಂದರ್ ಸಿಂಗ್ ಈ ಬಟ್ಟೆ ಇದಿತ್ತು, ಫ್ಯಾಕ್ಟ್ರಿ ಇತ್ತು ಐ ಥಿಂಕ್. ಆಕಾಶ್ ಹೇಳ್ರಿ ಸರ್. ಅದು ಉಪರಾಷ್ಟ್ರಪತಿ ಅವ್ರದ್ದು ಸ್ಥಾನ ಖಾಲಿ ಆದಾಗ 60 ದಿನ ಅಂತ ಹೇಳಿದ್ರಲ್ಲ ಸರ್, ಅದು ನಾನು ಎಲ್ಲಕ್ಕಿಲ್ಲ, ಅದಕ್ಕೆ ಸ್ವಲ್ಪ ಡೌಟ್. ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ನನ್ಗೆ ಗೊತ್ತಿತ್ತು ಸರ್. ಕೇಳ್ರಿ, ಇಲ್ಲಿ ಇದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದಲ್ಲಿ? ಈಗ ಇರುವ ಉಪರಾಷ್ಟ್ರಪತಿ ಈಗ ಯಾರೋ ಈಗ ವೆಂಕಯ್ಯ ನಾಯ್ಡು ಇದ್ದಾರೆ. ಇವ್ರ ಅವಧಿಗಿಂತ ಮುಂಚೆನೆ ಹೊಸ ಚುನಾವಣೆ ನಡಿಬೇಕು. ಹೌದಾ? ಈ ಆಕ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟ್ ಆಕ್ಟ್ ಅಲ್ಲಿ ಸಪೋಸ್ ಅವ ಸತ್ತ, ಏನೋ ಆಗಿ ಅವ್ರು ನಿಧನ ಹೊಂದಿದ್ರಪ್ಪ, ಅವಾಗ ಏನೋ 60 ಡೇಸ್ ಅಂತ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. 60 ಡೇಸ್ ಬೇಕಾಗುತ್ತೆ ಮಿನಿಮಮ್. ಯಾಕಂತಂದ್ರೆ ನಾಮಪತ್ರ ಸಲ್ಲಿಕೆ ಆಗ್ಬೇಕು, ರಿಟರ್ನಿಂಗ್ ಆಫೀಸರ್ ನೇಮಕ ಆಗ್ಬೇಕು, ಅವೆಲ್ಲ ಇರ್ತವೆ, ಅದಕ್ಕೆ ಟೈಮ್ ತಗೊಳ್ತದೆ. ಓಕೆ ಸರ್. ಮತ್ತೊಂದು ವಿಷಯ ಸರ್, ಇವಾಗ ನಿಂಗಪ್ಪ ಸರ್ ಅಂತೂ ಜಿಯೋಗ್ರಫಿ ಬಿಟ್ಬಿಟ್ರು. ಇವಾಗ ಏನಿದ್ರು ಫುಲ್ ನಿಮಗೆ ಬೇರೆ ಸರ್. ಯಾಕಂದ್ರೆ ಡೆಪ್ತ್ ಅಂತಂದ್ರೆ ಅವಾಗ ನಿಂಗಪ್ಪ ಸರ್ ಜಿಯೋಗ್ರಫಿ ಅಂದ್ರೆ ನಿಂಗಪ್ಪ ಸರ್ ಅಂದ್ರೆ ಜಿಯೋಗ್ರಫಿ ಇದ್ರು. ಇವಾಗ ಏನಿದ್ರು ನಿಮಗೆ ಬೇರೆ ಸರ್. ಯಾಕಂದ್ರೆ ಕ್ವಶನ್ ಪೇಪರ್ ಅಂತೂ ಫುಲ್ ಹೈ ಲೆವೆಲ್ ಬರ್ತೈತಿ ಸರ್. ಇವಾಗ ನಿಮ್ ಕ್ಲಾಸ್ ಬಿಟ್ರು ಬೇರೆ ಕ್ಲಾಸ್ ನೋಡಕ್ ಚಾನ್ಸ್ ಇಲ್ಲ ಸರ್. ನಾವು ಪಾಲಿಟಿ ಆಗ್ಲಿ, ಹಿಸ್ಟ್ರಿ ಆಗ್ಲಿ, ಜಿಯೋಗ್ರಫಿ ಆಗ್ಲಿ ಹೊರೇ ಬಿದ್ದಂಗದು ಸರ್. ಇಲ್ಲ ಸರ್, ನಮಗೂ ಈಗ ಮಂದಿ ನಮ್ಮ ಹುಡುಗರು ಹೆಂಗದಾರ ಗೊತ್ತಾನ, ಬಹಳ ಶಾಣ್ಯರು. ಸಂವಿಧಾನ ಕ್ಲಾಸ್ ಮಾಡೋ ಮುಂದಾಗ ಬಂದು ಹಿಸ್ಟ್ರಿ ಯಾವಾಗ ಅಂತ ಕೇಳ್ತಾವ, ಹಿಸ್ಟ್ರಿ ಯಾವಾಗ ಇದ್ದಾಗ ಮಾಡೋ ಬಂದಾಗ ಜಿಯೋಗ್ರಫಿ ಯಾವಾಗ ಅಂತ ಎಲ್ಲ ಮಾಡಬೇಕಂದ್ರೆ ಸರ್ ಕಲೆ ಮತ್ತು ಸಂಸ್ಕೃತಿ ಯಾವಾಗ ಅಂತ ಅದನ್ನು ಮಾಡಬೇಕಂದ್ರೆ ಸರ್ ಕರೆಂಟ್ ಅಫೇರ್ಸ್ ಸ್ವಲ್ಪ ಸೈನ್ಸ್ ಮಾಡ್ರಿ, ಕನ್ನಡ ಮಾಡ್ರಿ, ಉರ್ದು ಮಾಡ್ರಿ. ಇಲ್ಲ ಸರ್, ಒಂದು ಎಕ್ಸಾಮ್ ಫೇಲ್ ಆದ್ಮೇಲೆ ಅವಾಗ ಗೊತ್ತಾಗುತ್ತೆ ಸರ್, ಅಲ್ಲಿವರೆಗೂ ಗೊತ್ತಾಗಲ್ಲ ಸರ್. ನಿಜ ಸರ್, ನಾವೆಲ್ಲ ಮೊನ್ನೆ FD ಎಲ್ಲ ಔಟ್ ಆಗಿ ಬಂದಿವಲ್ಲ ಸರ್, ಗೊತ್ತು ಸರ್. ಬಟ್ ಒಂದ್ ಕಡೆ ನಿಂಗಪ್ಪ ಸರ್ ಹೋಗಿರೋದು ಖುಷಿನೇ ಆಯ್ತು, ಒಂದ್ ಕಡೆ ದುಃಖನೇ ಆಯ್ತು ಸರ್. ಅದೊಂದು ಎಲ್ಲರಿಗೂ ಮಿಕ್ಸ್ಡ್ ಬ್ಯಾಗ್ ಅದು. ಯಾಕಂದ್ರೆ KS ಆದ್ರೂ ಖುಷಿ ಆಗಿರ್ತದೆ ಅಬ್ವಿಯಸ್ಲಿ, ಬಟ್ ಪಾಠ ಮಾಡೋದಿಗೆಲ್ಲ ಅದು ಸ್ವಲ್ಪ ದುಃಖ ಆಗಿ ಆಗ್ತದೆ ಅಬ್ವಿಯಸ್ಲಿ. ಹೌದು ಸರ್, ಅವ್ರ ಮೋಟಿವೇಶನ್ ಆಗಿವ್ ಸರ್. ನಾವು ಅವ್ರ ಪೇಷನ್ಸ್ ಚೆಕ್ ಮಾಡಿದ್ರೆ ತುಂಬಾ ಮೋಟಿವೇಶನ್ ಆಗಿವ್ ಸರ್. ನಿಜ ಸರ್, ಅವ್ರಿಗೆ ಕಂಗ್ರಾಚುಲೇಷನ್ ಹೇಳ್ಬೇಕು ಸರ್ ಅವ್ರಿಗೆ ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾ ಏನ್ ಮಾಡಲ್ಪ, ಜಿಯೋಗ್ರಫಿ ಆಗಲ್ಲ ನನ್ನ ಕಡೆ, ವಜ್ಜಾಗದ ನನಗಿದೆ. ಹೇಳ್ರಿ ನಾಗರಾಜ್. ನಮಸ್ತೆ ಸರ್. ಹೇಳ್ರಿ. ಏನಿದೆ ಸರ್, ನಾಳೆಗೆ ಓ ನಾಳೆ ಅಂದ ಮತ್ತೆ ನಿನ್ನೆ ಅಂದಿದ್ರಿ. ನಿನ್ನೆನೂ ಎಮೋಷನಲ್ ಆಗಿ ಬಿಟ್ಟಿದ್ದೆ ನಾನು, ಇವತ್ತು ಎಮೋಷನಲ್. ನಾಗರಾಜ್ ಬಿಟ್ಟಿದ್ದಾನೆ, ಕಣ್ಣೀರನ್ನು ತಡ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ 20% ಆಫರ್ ಬರ್ಬೋದು ನನ್ನ ಕಡಿಮೆಯಲ್ಲಿ. ಇಲ್ಲ 15% ಕಳಿಸಿದ್ದಾರೆ ಸರ್, ಮೆಸೇಜ್ ಕಳಿಸಿದ್ದಾರೆ. 15% ಇದೆ. ಕಾಲ್ ಮಾಡಿದ್ರು ಮೊನ್ನೆ, 20% ಅಂತ ಹೇಳಿದ್ರೆ ನಾನು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳಿದೆ ಅವರಿಗೆ. ಓಕೆ, 1 ಮಂತ್ ಬಿಟ್ಟು ಮಾಡೋಣ ಅಂತ ಇದ್ದೀನಿ ಸರ್. ಅಂದ್ರೆ ನೀವು ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಮಾಡ್ತಿರಲ್ವಾ, ಅವಾಗ ಮಾಡೋರಂತ. ಈ ಕ್ಲಾಸ್ ಎಂಡ್ ಆಯ್ತು, ಆ ಕ್ಲಾಸ್ ಒಂದ್ ಸ್ವಲ್ಪ ನೋಡ್ಬೋದಲ್ವಾ ಅಂತ ಅಷ್ಟೇ. ಸರಿ ಅಷ್ಟೇ ಮಾಡ್ಬಿಟ್ರು ಬೆಸ್ಟ್ ಅದು. ಓಕೆ, ಎಲ್ಲರಿಗೂ ಒಂದ್ ಸ್ವಲ್ಪ ರಿವಿಷನ್ ಮಾಡ್ಕೊತೀವಿ. ಸರಿ ಶೋರ್. ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಗಮನ ಕೊಡಿ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳ್ರಿ ಕಾಶಿ. ನಮಸ್ತೆ ಸರ್. ನಮಸ್ತೆ, ಹೇಳಿ. UP ಎಲೆಕ್ಷನ್ಗೆ ಲೋಕಸಭೆ ಅಥವಾ ರಾಜ್ಯಸಭೆ ಕಾರ್ಯದರ್ಶಿ ಒಬ್ಬರಾದ್ಮೇಲೆ ಒಬ್ರು, ಒಂದು ಎಲೆಕ್ಷನ್ಗೆ ಇವರಾದ್ರೆ ಒಂದು ಎಲೆಕ್ಷನ್ಗೆ ಅವರು. ಹೇಳ್ರಿ ಸರ್. ಇದು ಉಪರಾಷ್ಟ್ರಪತಿ ಮಹಾಭಿಯೋಗದಲ್ಲಿ ರಾಜ್ಯಸಭೆ ಕೇವಲ ರಾಜ್ಯಸಭೆ ಸದಸ್ಯರು ಮಾತ್ರ ಸಿಗ್ನೇಚರ್ ಅವಶ್ಯಕತೆ ಇಲ್ವಾ ಸರ್? ರಾಷ್ಟ್ರಪತಿ ಇವರಿಬ್ರು ಆದ್ಮೇಲೆ ರಾಷ್ಟ್ರಪತಿ ಕಡೆನೇ ಹೋಗುತ್ತೆ, ಅವರೇ ಆರ್ಡರ್ ಟೈಪ್ ಮಾಡಿ ಕಳಿಸ್ತಾರೆ. ಆದ್ರೆ ರಾಷ್ಟ್ರಪತಿ ಹಾಕ್ಲೇಬೇಕು ಅವಾಗ. ರಾಷ್ಟ್ರಪತಿ ಸಿಗ್ನೇಚರ್ ಬೇಕಾಗತ್ತೆ, ಎಲ್ಲದಕ್ಕೂ ರಾಷ್ಟ್ರಪತಿ ಸಿಗ್ನೇಚರ್.
ಹೇಳಿ ಸಲ್ಮಾನ್. ನಮಸ್ತೆ ಸರ್. ನಮಸ್ತೆ. ಸರ್ ಇವಾಗ ಈಶ್ವರಪ್ಪನವ್ರದ್ದು ಇದು ಸರ್ ಅದು ಮಂತ್ರಿಗಿರಿ ಅಂಗೀಕಾರ ಆಯ್ತಲ್ಲ. ಅಲ್ಲ ಸರ್ ಕ್ವಶನ್ ಸರ್ ಏನು ಕೇಳಿದ್ರೆ ಸರ್ ನನಗೆ ಅಂದ್ರೆ ಸರ್ ಇವಾಗ ಸ್ಪೀಕರ್ಗೆ ಒಂದು ಅವಕಾಶ ಇರುತ್ತಲ್ಲ ಸರ್, ಏನಂದ್ರೆ ಬಾಯ ಒತ್ತಡದಿಂದ ಅವರು ರಾಜೀನಾಮೆ ಕೊಡಕತ್ತಾರೆ ಅಂತೇಳಿ ಅವ್ರ ರಾಜೀನಾಮೆ ಸ್ಪೀಕರ್ಗೆ ಏನ್ ಸಂಬಂಧ? ಅಂದ್ರೆ ಸರ್ ಇವಾಗ ರಾಜೀನಾಮೆ ಕೊಡ್ಬೇಕಾದ್ರೆ ಅವರು ಬಾಯ ಒತ್ತಡದಿಂದ ಕೊಡ್ತಿದ್ರು ಅಂತ ಹೇಳಿ ಅದನ್ನ ಅಂಗೀಕಾರ ಮಾಡಿದ್ರೆ ಹೇಳ್ತೀನಿ, ಮಂತ್ರಿಗರಿಗೆ ಸ್ಪೀಕರ್ಗೆ ಸಂಬಂಧ ಇಲ್ಲ. ಅಂದ್ರೆ ಸರ್ ಅವ್ರು ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರು ಕೊಡ್ಬೇಕು. ಹಾ ಸರ್. ಸ್ಪೀಕರ್ ಏನ್ ಮಾಡ್ತಾನೆ ನೋಡು. ಅದೇ ಸರ್ ಇವಾಗ ರಾಜ್ಯಪಾಲರು ಹೊರಗಿನ ಒತ್ತಡದಿಂದ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಅದನ್ನ ಅಂಗೀಕಾರ ಮಾಡದೇ ಇರ್ಬೋದಲ್ಲ ಸರ್? ಸ್ಪೀಕರ್ ಕೈಗಿಲ್ಲ, ರಾಜ್ಯಪಾಲರು ಮಾಡದೇ ಇರಬಹುದು. ಅದೇ ಸರ್ ಹಂಗ ಆದ್ರೆ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಮೇಲೆ ನಡೀತಾರೆ. ಮಂತ್ರಿಮಂಡಲ ಏನ್ ಹೇಳುತ್ತೆ ಅದನ್ನ ಮಾಡುತ್ತೆ ಅಷ್ಟೇ. ಅದರಲ್ಲಿ ಇವಾಗ ಎಲ್ಲರೂ ಸೇರಿ ಕೊಡ್ಲೇಬೇಕಂತ ಹೇಳಿದ್ರೆ ಅವರು ರಾಜ್ಯಪಾಲ ಹೋಗ ಮಂತ್ರಿಮಂಡಲ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಕ್ಸೆಪ್ಟ್ ಮಾಡ್ಕೊತದೆ, ಬೇಡ ಅಂದ್ರೆ ಬಿಡ್ತಾರೆ. ಹಾ ಸರ್. ಇವತ್ತೇ ನಿಮಗೆ ಮಾಡ್ಕೋಬೇಕು ಬೇಡ ರಾಜ್ಯಪಾಲರು? ಅದೇ ಈಶ್ವರಪ್ಪನವ್ರ ಬೆಂಬಲಿಗರ ನೀವು? ಹಂಗೇನಿಲ್ಲ ಸರ್, ಎಲ್ಲ ಅಂದ್ರೆ ಅದು ಕ್ವಶನ್ ಸ್ವಲ್ಪ ಕೇಳಬೇಕು ಸರ್, ಹಂಗೆ ಕೇಳಿ. ಸರ್ ವೆಂಕಟರಾಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರ ಅಲ್ಲಪ್ಪ, ನಿನ್ನೆ ತರಗತಿಯಲ್ಲಿ ಹೇಳಿದ್ದ ನೆನಪಿಲ್ವಾ? ವೆಂಕಟರಾಮನ್ ಅವರು 1989ರಲ್ಲಿ ಪೋಸ್ಟ್ ಆಫೀಸ್ ರಿಸರ್ವೇಶನ್ ಬಿಲ್ ಅನ್ನ ಮರುಪರಿಶೀಲನೆಗೆ ಕಳಿಸ್ತಾರೆ. ಯುನೈಟೆಡ್ ಫ್ರಂಟ್ ಗವರ್ಮೆಂಟ್ ಅದನ್ನ ತಿರಸ್ಕಾರ ಮಾಡ್ತದೆ ಎಲ್ಲ ಹೇಳಿದ ನೆನಪಿಲ್ವಾ? ಮಧುಸೂದನ ಏನಪ್ಪಾ ಹಿಂಗ್ ಮಾಡಿದ್ರೆ ಹೆಂಗೆ? ಹಲೋ. ಹೇಳ್ರಿ. ಸರ್ ನಮಸ್ಕಾರ ರೀ. ಕ್ಲಾಸ್ ಎಲ್ಲ ಸೂಪರ್ ಅದಾವ್ರಿ ನಿಮ್ಮ? ಇದು ರೀ ನಿಂಗಪ್ಪ ಸರ್ KS ಯಾವ ಬ್ಯಾಚಿಂದು ಎಕ್ಸಾಮ್ ಆಗಿದಾರೆ? ಅದು ಮೋಸ್ಟ್ಲಿ 11 and 13 ಯಾವ್ದು ಗೊತ್ತಿಲ್ಲ, 11 ಇರ್ಬೇಕು. ಅದು 2011 ಅಂದ್ರೆ ಇದ್ರದಾಗ. ಓಕೆ ಓಕೆ ಓಕೆ, ठीक है, ಥ್ಯಾಂಕ್ ಯು ರೀ ಸರ್. ಓಕೆ ಸರಿ, ಒಂದು ಬ್ರೇಕ್ ತಗೊಂಡ್ಬರ್ರಿ, ವಿಲ್ ಕಂಟಿನ್ಯೂ ಆಫ್ಟರ್ ದ ಬ್ರೇಕ್. ಎಸ್, ಇನ್ನು ಉಪರಾಷ್ಟ್ರಪತಿ ಅಧಿಕಾರಗಳು, ಪವರ್ಸ್ ಮತ್ತು ಕಾರ್ಯಗಳು ಏನು?
ಮೊದಲನೇದಾಗಿ ಇವ್ರು ಏನ್ ಮಾಡ್ತಾರೆ, ಏನ್ ಕೆಲಸ ಇವ್ರದ್ದು? ವಿಧಿ 65 ಏನ್ ಹೇಳ್ತದೆ? ವಿಧಿ 65ರ ಪ್ರಕಾರ ರಾಷ್ಟ್ರಪತಿ ಅನುಪಸ್ಥಿತಿಯಲ್ಲಿ ಅಥವಾ ನಿಧನರಾದಾಗ ಅಥವಾ ರಾಜೀನಾಮೆ ನೀಡಿದಾಗ ವೈಸ್ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ? ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಆಮೇಲೆ ನೋಡ್ರಿ, ಇಂತಹ ಸಂದರ್ಭಗಳಲ್ಲಿ ಏನು ಇವರು ರಾಷ್ಟ್ರಪತಿಗೆ ಸಿಗುವ ಎಲ್ಲ ಸವಲತ್ತುಗಳನ್ನ ಅನುಭವಿಸುತ್ತಾರೆ. ಎಲ್ಲ ಸವಲತ್ತುಗಳನ್ನ ಅನುಭವಿಸ್ತಾರೆ. ಉದಾಹರಣೆಗೆ 1960ರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಸೋವಿಯತ್ ಯೂನಿಯನ್ಗೆ ಹೋಗಿದ್ದಾಗ, ಯೂನಿಯನ್ನ ಪ್ರವಾಸಕ್ಕೆ ಹೋದಾಗ ಯಾರು? ಎಸ್ ರಾಧಾಕೃಷ್ಣನ್ ಅವರು 1961ರಲ್ಲಿ ಒಂದ್ಸರ್ತಿ ಹಿಂಗೆ ಆಗಿತ್ತು. 1967ರಲ್ಲಿ ಜಾಕೀರ್ ಹುಸೇನ್ ಮೃತಪಟ್ಟಾಗ ಯಾರು? ವಿ ಗಿರಿ ಅವರು ಏನ್ ಮಾಡಿದ್ರು? ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಓಕೆ. ಅದಾದ್ಮೇಲೆ ಫಕ್ರುದ್ದೀನ್ ಅಲಿ ಅವರು ಮೃತಪಟ್ಟಾಗ, ಅಲಿ ಅವರು ಯಾವ ವರ್ಷ ಮೃತಪಟ್ಟಾಗ? ಐ ಥಿಂಕ್ ಐ ಆಮ್ ಕರೆಕ್ಟ್ 1977 ಅನ್ಸುತ್ತೆ. ಮೃತಪಟ್ಟಾದಾಗ ಯಾರು? ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥ ಬಿ ಡಿ ಜತ್ತಿ ಅವರು ಕಾರ್ಯನಿರ್ವಹಿಸಿದ್ರು. ಹಂಗಾಮಿ ರಾಷ್ಟ್ರಪತಿಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ. ರೈಟ್. ಆಮೇಲೆ ನೋಡ್ರಿ, ಉಪರಾಷ್ಟ್ರಪತಿ ವಿದೇಶಗಳಲ್ಲಿ ರಾಷ್ಟ್ರಪತಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಉಪರಾಷ್ಟ್ರಪತಿಯವರ ರಾಷ್ಟ್ರಪತಿ ಬದಲಾಗಿ ವಿದೇಶದಲ್ಲಿ ಅವರನ್ನ ರೆಪ್ರೆಸೆಂಟ್ ಮಾಡಬಹುದು. ಕ್ಲಿಯರ್ ಇದೆಯಾ? ಎಸ್ ಸರ್. ಬರ್ಕೊಂಡ್ರ? ಎಲ್ಲರೂ ಬರ್ಕೊಂಡ್ರ? ಬೇಗ ಬರ್ಕೊಳ್ರಿ ಮಧುಸೂದನ್. ಸಮಾಧಾನ ಮಾಡಬಹುದು. ಇವ್ರು ಹಂಗಾಮಿ ರಾಷ್ಟ್ರಪತಿ ಆಗಿದಾಗ ಮಾಡಬಹುದು, ಆದ್ರೆ ಉಪರಾಷ್ಟ್ರಪತಿಯಾಗಿ ಮಾಡಕ್ ಬರಲ್ಲ. ಇವ್ರು ಹಂಗಾಮಿ ರಾಷ್ಟ್ರಪತಿ ಆಗುವಾಗ ರಾಷ್ಟ್ರಪತಿಗೆ ಏನೇನು ಅಧಿಕಾರ ಇದೆ ಎಲ್ಲ ಅಧಿಕಾರ ಇವ್ರಿಗೆ ಸಿಗುತ್ತೆ. ಅವ್ರಿಗೆ ಸಿಗುವಂತ ಸಂಬಳನೂ ಸಿಗುತ್ತೆ. ಅವ್ರಿಗೆ ಸಿಗುವಂತಹ ಅಧಿಕಾರಗಳು ಎಲ್ಲ ಸಿಗುತ್ತದೆ. ನೆಕ್ಸ್ಟ್ ಮೂರನೇದೇನು? ಇವರು ರಾಜ್ಯಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಕ್ಲಿಯರ್ ಇದೆಯಾ? ರಾಜ್ಯಸಭೆಯ ಸ್ಪೀಕರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಸರ್, ನೀವು ಚೇರ್ನ ಮೂವ್ ಮಾಡ್ಕೊಂಡು ಹೋಗೋದು ಯಾಕೆ ಅಂತ ಡೌಟ್ ಇತ್ತು, ಈಗ ಕ್ಲಿಯರ್ ಆಯ್ತು. ಯಾಕಪ್ಪ ನಾಗರಾಜ? ಯಾಕೆ?
ಆನ್ಲೈನ್ ಕ್ಲಾಸ್ ಅಂತ ನಮ್ಮಾರಿ. ಆಮೇಲೆ ನೋಡ್ರಿ, ಅಧಿಕಾರಾವಧಿಯಲ್ಲಿ ನಿಧನರಾದ ಮೊದಲ ಉಪರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ. ಅಧಿಕಾರಾವಧಿಯಲ್ಲಿ ನಿಧನರಾದ ಮೊದಲ ಉಪರಾಷ್ಟ್ರಪತಿ ಯಾರು? ಕೃಷ್ಣಕಾಂತ್. ಕೃಷ್ಣಕಾಂತ್. ಓಕೆ, ಎಸ್. ಇನ್ನು ನೋಡ್ರಿ ನೆಕ್ಸ್ಟ್ ಏನು, ಪ್ರೆಸಿಡೆಂಟು ವಿಪಿ ವೈಸ್ ಪ್ರೆಸಿಡೆಂಟ್ ಚುನಾವಣೆಯಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ನೋಡ್ರಿ. ಚುನಾವಣೆಯಲ್ಲಿ ಇರ್ತಕ್ಕಂಥ ವ್ಯತ್ಯಾಸ, ಇಲ್ಲಿ ಭಾಗವಹಿಸೋರು ಯಾರು? ಯಾರ್ಯಾರು? ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನಸಭೆ ಸದಸ್ಯರು, ಇನ್ಕ್ಲೂಡಿಂಗ್ ಡೆಲ್ಲಿ ಮತ್ತು ಪಾಂಡಿಚೇರಿ. ಮತ್ತೆ ಕೇವಲ ಚುನಾಯಿತ ಸದಸ್ಯರಿಲ್ಲಿ. ಇಲ್ಲಿ ಲೋಕಸಭೆ, ರಾಜ್ಯಸಭೆ ಅಷ್ಟೇ, ಇಲ್ಲಿ ಚುನಾಯಿತ ಪ್ಲಸ್ ನಾಮನಿರ್ದೇಶಿತ ಇಬ್ರು. ಇನ್ನು ಮಹಾಭಿಯೋಗದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ? ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲಾ ಸದಸ್ಯರು, ಇಲ್ಲಿ ರಾಜ್ಯಸಭೆಯ ಎಲ್ಲಾ ಸದಸ್ಯರು. ಮಹಾಭಿಯೋಗದಲ್ಲಿ ಭಾಗವಹಿಸುವರು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಅಷ್ಟೇ. ಆಮೇಲೆ ಲೋಕಸಭೆ ಅನುಮೋದನೆ ಕೊಡಬೇಕು, ಆದ್ರೆ ಮಹಾಭಿಯೋಗದಲ್ಲಿ ದೋಷಾರೋಪಣೆಯಲ್ಲಿ ಭಾಗವಹಿಸುವುದಿಲ್ಲ. ಇನ್ನು ಪ್ರಪೋಸರ್ ಮತ್ತು ಸೆಕೆಂಡರ್ ಅವರ ಹೆಸರನ್ನ ಸೂಚಿಸುವವರು ಮತ್ತು ಸೆಕೆಂಡರ್ ಅಂತಂದ್ರೆ ಅನುಮೋದಿಸುವವರು. ಇಲ್ಲಿ 50+50 ಇರಬೇಕು, ಇಲ್ಲಿ 20+20 ಇರಬೇಕು. ಇನ್ನು ಠೇವಣಿ ಎಷ್ಟು? ಇಲ್ಲಿ 25,000, ಇಲ್ಲಿ 15,000. ಇಷ್ಟೇ ನೋಡಿ. ಇದು ಕೂಡ ಗೊತ್ತಿರಬೇಕು ನಿಮಗೆ, ಇದು ಕೂಡ ಸ್ವಲ್ಪ ಗೊತ್ತಿರ. ಓಕೆ, ಇಂಪೀಚ್ಮೆಂಟ್ ಏನಿಲ್ಲ, ರಾಜ್ಯಸಭೆಯ ಪರಿಣಾಮಕಾರಿ ಬಹುಮತದಿಂದ ಅವರನ್ನ ತೆಗೆದುಹಾಕಬಹುದು ಅಷ್ಟೇ. ರಾಜ್ಯಸಭೆ 14 ದಿವಸದ ನೋಟಿಸ್ ಕೊಟ್ಟು ಪರಿಣಾಮಕಾರಿ ಬಹುಮತದಿಂದ ಅವರನ್ನ ತೆಗೆದುಹಾಕಬಹುದು. ಶ್ರೀಕಾಂತ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಬರ್ಕೊಂಡ್ರೆ ಎಲ್ಲರೂ ಬೇಗ ಬರ್ಕೊಳ್ರಿ. SC/ST ಪ್ರೀ ಸರ್, ಇದು ನಾನು ಎಲ್ಲೂ ಓದಿಲ್ಲ, ಮದಕರಿ ಓದಿ ಹೇಳ್ತೀನಿ ಇದನ್ನ. ರೈಟ್, ಎಲ್ಲೂ ಓದಿಲ್ಲ, ಓದಿ ಹೇಳ್ಬೇಕಾಗತ್ತ ಇದನ್ನ. ಸ್ಯಾಲ್ರಿ, ರೈಟ್. ಸ್ಯಾಲ್ರಿ ಉಪರಾಷ್ಟ್ರಪತಿಗಳಿಗೆ ಎಷ್ಟು ಬರ್ತದ? ಉಪರಾಷ್ಟ್ರಪತಿಗಳಿಗೆ 4 ಲಕ್ಷ ಸಂಬಳ. ಇವರಿಗೆ ಸಂಬಳ ಎಷ್ಟು? ರಾಷ್ಟ್ರಪತಿಗಳಿಗೆ 5 ಲಕ್ಷ. ನೆಕ್ಸ್ಟ್, ಇನ್ನು ಅಮೆರಿಕಾದಿಂದ ಎರವಲು ಪಡ್ಕೊಂಡಿದ್ದೀವಿ. ಸೊ ಅಮೆರಿಕಾದ ವಿಪಿಗೆ ಮತ್ತು ಭಾರತದ ವಿಪಿಗೆ ಇರ್ತಕ್ಕಂಥ ಡಿಫರೆನ್ಸ್ಗಳೇನು? ಅಮೆರಿಕಾ ವಿಪಿ, ಭಾರತದ ವಿಪಿಗೆ ಇರ್ತಕ್ಕಂಥ ಡಿಫರೆನ್ಸ್ಗಳೇನು? ಯುಪಿಗೆ ಡಿಫರೆನ್ಸ್ಗಳೇನು ಅನ್ನೋದನ್ನ ಗೊತ್ತಿರಲಿ. ಓಕೆ, ಇಬ್ರು ಕೂಡ ನಿಗದಿತ ಅವಧಿಗೆ, ಇವರು 5 ವರ್ಷ, ಇವರು 4 ವರ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ. ಇವರು 5 ವರ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ, ಇವರು 4 ವರ್ಷಕ್ಕೆ. ಇವರು ಮೇಲ್ಮನೆ ಸ್ಪೀಕರ್ ಆಗಿರ್ತಾರೆ, ಇವರು ಕೂಡ ಮೇಲ್ಮನೆ ಸ್ಪೀಕರ್. ಇವ್ರಿಗೆಲ್ಲ 2 ಸಲ ಆಗ್ಬೋದು. ಇವರು ಅನಿಯಮಿತವಾಗಿ ಎಷ್ಟು ಬೇಕಷ್ಟು ಸರ್ತಿ ಆಗ್ಬೋದು. ಇಲ್ಲಿ ಕೇವಲ 2 ಸರ್ತಿ ಆಗ್ಬೋದು. ಇಲ್ಲಿ ಎಷ್ಟು ಬೇಕಷ್ಟು ಸರ್ತಿ ಆಗಬಹುದು. ನೋಡ್ರಿ, ಇವರು ಕೂಡ ನೋಡ್ರಿ, ಸದನದಲ್ಲಿ ಸಮಮತ ಬಂದಾಗ ಏನು ಟೈ ಆದಾಗ ಎರಡೂ ಕಡೆ ಇವರು ಮತ ಚಲಾವಣೆ ಮಾಡಬಹುದು. ಅಲ್ಲೂ ಮತ ಚಲಾವಣೆ ಮಾಡಬಹುದು, ಇಲ್ಲೂ ಮತ ಚಲಾವಣೆ ಮಾಡಬಹುದು. ರೈಟ್. ಅಲ್ಲೂ ಕೂಡ ಸದನ ಸಮಿತಿ ನೇಮಕ ಮಾಡ್ತಾರೆ, ಇಲ್ಲೂ ಕೂಡ ಸದನ ಸಮಿತಿಗಳನ್ನ ನೇಮಕ ಮಾಡ್ತಾರೆ. ಇಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಮಾತ್ರ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರೆಸಿಡೆಂಟ್ ಸತ್ತಾಗ
ಸತ್ತಾಗ ಇವರು ಪೂರ್ಣಾವಧಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಪೂರ್ಣಾವಧಿ ಅಧ್ಯಕ್ಷರು ಏನು ಪೂರ್ಣಾವಧಿ ಅಧ್ಯಕ್ಷರಾಗಿ ಅಂದ್ರೆ ಅಲ್ಲಿ ಪ್ರೆಸಿಡೆಂಟ್ ಈಗ ಬೈಡನ್ ಸತ್ತ ಅಂತಂದ್ರೆ ನೆಕ್ಸ್ಟ್ ಅಧ್ಯಕ್ಷರು ಯಾರು? 4 ವರ್ಷ ಮುಗಿಯೋ ತನಕ ನೆಕ್ಸ್ಟ್ ಅಧ್ಯಕ್ಷರು ಯಾರು? ಕಮಲಾ ಹ್ಯಾರಿಸ್. ಸೊ ಅವ್ರದ್ದು ಭಾರಿ ಪವರ್ಫುಲ್ ನಮಗಿಂತ. ಕೆನಡಿ ಸತ್ತಾಗ ಲಿಂಡನ್ ಜಾನ್ಸನ್ ಆಗಿದ್ರು. ರಿಚರ್ಡ್ ನಿಕ್ಸನ್ ರಾಜೀನಾಮೆ ನೀಡಿದಾಗ ಜೆರಾಲ್ಡ್ ಫೋಲ್ಡ್ ಆಗಿದ್ರು. ಸೊ ಹಿಂಗೆ ಅಧ್ಯಕ್ಷ ಸತ್ತಾಗ ಉಪಾಧ್ಯಕ್ಷರಲ್ಲಿ ಅಧ್ಯಕ್ಷರಾಗ್ಬಿಡ್ತಾರೆ. ಅವ್ರನ್ನ ಇಂಪೀಚ್ಮೆಂಟ್ ಮಾಡ್ಬೋದು, ಇವರನ್ನ ಇಂಪೀಚ್ಮೆಂಟ್ ಮಾಡ್ಬೋದು. ಅರ್ಥ ಆಯ್ತಾ? ಅಮೆರಿಕ ಮತ್ತು ಭಾರತದ ನಡುವೆ ಇರತಕ್ಕಂಥ ಡಿಫರೆನ್ಸ್. ಪ್ರವಾಸಕ್ಕೆ ಹೋದಾಗ ಆಗಂಗಿಲ್ಲ, ಬರೀ ಕೇವಲ ಸತ್ತಾಗ ಅಥವಾ ರಾಜೀನಾಮೆ ನೀಡಾಗ, ಸತ್ತಾಗ ಅಥವಾ ರಾಜೀನಾಮೆ, ಆ ಹುದ್ದೆ ಖಾಲಿ ಆದಾಗ ಮಾತ್ರ. ಓಕೆ, ಇದಿಷ್ಟು ಉಪರಾಷ್ಟ್ರಪತಿಯವರ ಬಗ್ಗೆ. ನೀವು ನೋಡ್ರಿ, ಈಗ ಒಂದು ವಿಶೇಷವಾದ ಪ್ರಶ್ನೆ ಒಂದ್ಸರ್ತಿ IAS ಬಂದಿತ್ತು. ಈಗ ಪ್ರೆಸಿಡೆಂಟ್ ಎಲ್ಲೋ ಹೋಗಿದ್ದಾರೆ ಅನ್ಕೊಳ್ರಿ, ಅಥವಾ ಸತ್ತಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ? ಹಂಗಾಮಿ ಅಧ್ಯಕ್ಷರಾಗಿ ವೈಸ್ ಪ್ರೆಸಿಡೆಂಟ್. ಅವಾಗ ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆ ಅಧ್ಯಕ್ಷರ ಸ್ಥಾನ ಅಲಂಕರಿಸಬಹುದಾ? ರಾಜ್ಯಸಭೆ ಅಧ್ಯಕ್ಷರ ಸ್ಥಾನ ಅಲಂಕರಿಸಬಹುದಾ? ಇಲ್ಲ. ಅವಾಗ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ ಕೆಲಸ ಮಾಡ್ತಾನೆ. ಇವರು ರಾಜ್ಯಸಭೆಯ ಯಾವುದೇ ಉಪರಾಷ್ಟ್ರಪತಿಯ ಯಾವುದೇ ಕಾರ್ಯ ನಿರ್ವಹಿಸುವಂತಿಲ್ಲ, ಕೇವಲ ರಾಷ್ಟ್ರಪತಿಯ ಕಾರ್ಯ ನಿರ್ವಹಿಸಬಹುದು. ರಾಷ್ಟ್ರಪತಿಯ ಕಾರ್ಯ ನಿರ್ವಹಿಸಬಹುದು. ಕ್ಲಿಯರ್ ಇದೆಯಾ? ಸೊ ಹಂಗ್ ಮಾಡಕ್ಕಲ್ಲ. ಇನ್ನೊಂದು, ಉಪರಾಷ್ಟ್ರಪತಿ ಸತ್ತಾಗ ಹಂಗಾಮಿ ಉಪರಾಷ್ಟ್ರಪತಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ? ಉಪರಾಷ್ಟ್ರಪತಿ ಸತ್ತಾಗ ಹಂಗಾಮಿ ಉಪರಾಷ್ಟ್ರಪತಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ? ನಿಮ್ಮ ಮಾರಿ ಯಾರೂ ನಿರ್ವಹಿಸುವುದಿಲ್ಲ. 60 ದಿನಗಳೊಳಗೆ ಚುನಾವಣೆ ಮಾಡ್ಬೇಕಷ್ಟೇ. ಏನು ಉಪರಾಷ್ಟ್ರಪತಿ ಇಲ್ಲ ಅಂತಂದ್ರೆ ಏನು ದೊಡ್ಡ ಇದು ಆಗುದಿಲ್ಲ. ಪ್ರೆಸಿಡೆಂಟ್ ಸತ್ತರೆ ನಮ್ಮ ಮುಖ್ಯಸ್ಥ ಭಾರತ ಗಣರಾಜ್ಯದ್ದು ಕೆಲಸ ನಡೆಯೋದಿಲ್ಲ. ವೈಸ್ ಪ್ರೆಸಿಡೆಂಟ್ ಸುಮ್ಮನೆ. ಪ್ರೆಸಿಡೆಂಟ್ ಈಸ್ ಅ ಲೀಡರ್, ಈಸ್ ಅ ಚೇರ್ಮನ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ, ಮೊದಲ ಪ್ರಜೆ. ಎಲ್ಲದಕ್ಕೂ ಅವನು ಸೇರ್ಲಾರ್ದ ಕೆಲಸ ಆಗುದಿಲ್ಲ. ಅದಕ್ಕ ಉಪರಾಷ್ಟ್ರಾಧ್ಯಕ್ಷರ ರಾಷ್ಟ್ರಾಧ್ಯಕ್ಷ ಕಾರ್ಯ. ಇವು ಏನು ಬರೀ ಲೋಕಸಭಾ ಸ್ಪೀಕರ್, ಅದು ಓನ್ಲಿ ಇಟ್ ಇಸ್ ಲೋಕಸಭಾ ಸ್ಪೀಕರ್. ಸೊ ಅವಾಗ ಯಾರು ಆಗಲ್ಲ, ಹೊಸ ಚುನಾವಣೆ ನಡೆಸ್ತಾರೆ 60 ದಿನಗಳಲ್ಲಿ. ಅವಾಗ RS ಹೆಡ್ ಆಗಿ ಉಪ ಸಭಾಪತಿ ಕಾರ್ಯನಿರ್ವಹಿಸ್ತಾನೆ ದಿಲೀಪ್. ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಕ್ಯಾನ್ಸಲ್ ಮಾಡ್ರಿ, ಮಂತ್ಲಿ 10 ಲಕ್ಷ ಹೋಗ್ಲಿ ಬಿಡು, ಏನ್ ಮಾಡ್ತೀವಿ? ಎಟ್ಟೆಟ್ಟು ಪ್ರಧಾನಮಂತ್ರಿ, ಮಂತ್ರಿಮಂಡಲಗಳು, ಮುಖ್ಯಮಂತ್ರಿಗಳು ಕೋಟ್ಯಾಂತರ ರೂಪಾಯಿ ತಿಂತಾರಂತ. ಇವ್ರು ಏನು ಸ್ವಲ್ಪ ತಿನ್ನಾಗತ್ತ? ತಿನ್ಲಿ ಬಿಡು, ಎಟ್ಟು ಹೊಟ್ಟಿವ್ರಪ್ಪ. ಮತ್ ನೋಡ್ರಿ, ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷರಿಗೆ ದಿನದ ಭತ್ಯೆ ಇರ್ತದೆ. ದಿನಕ್ಕೆ ಇಷ್ಟು ರೂಪಾಯಿ ಅಂತೇಳಿ ಭತ್ಯೆ ಇರ್ತದೆ. ಅವ್ರಿಗೊಂದು ಅದ್ಭುತವಾದಂತ ಮನೆ ಕೊಡ್ತಾರೆ. ಅವ್ರಿಗೆ ವೈದ್ಯಕೀಯ ಸೇವೆಗಳು ಉಚಿತ, ಪ್ರಯಾಣದ ಸೇವೆಗಳು ಉಚಿತ, ಟೆಲಿಫೋನ್ ಸೇವೆಗಳು ಉಚಿತ. ರೈಟ್. ಇವರ ಪೆನ್ಷನ್ ಎಷ್ಟಿರ್ತದೆ? ಪ್ರೆಸಿಡೆಂಟ್ ವಿಪಿಗೆ ಸ್ಯಾಲರಿಗೆ ಪೆನ್ಷನ್ ಎಷ್ಟಿರ್ತದೆ? ಪೆನ್ಷನ್ ಎಷ್ಟಿರ್ತದೆ? ಸಂಬಳದ 50%. ಸಂಬಳದ 50% ಪೆನ್ಷನ್ ತಿಂಗಳ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಯಾರ್ಯಾರಿಗೆ ಏನೇ ಡೌಟ್ ಇದೆ? ಆಮೇಲೆ ನೋಡ್ರಿ, ನಾಳೆ ನಾಡಿದ್ದು ಯಾವುದೇ ತರಗತಿ ಇರೋದಿಲ್ಲ. ಸ್ಯಾಟರ್ಡೇ ಹೇಳ್ರಿ ಕ್ರೇಜಿ ಸರ್. ಇದು ಇವಾಗ ರಾಷ್ಟ್ರಪತಿ ಬೇರೆ ದೇಶಕ್ಕೆ ಹೋಗೋರು ಸರ್. ಅವಾಗ ಉಪರಾಷ್ಟ್ರಪತಿ ಇದ್ದಾರೆ ಸರ್. ಉಪರಾಷ್ಟ್ರಪತಿ ಇದ್ದಾಗ ರಾಷ್ಟ್ರಪತಿ ಪಾಕೆಟ್ ಟ್ವೀಟರ್ನ ಇವರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆದಾಗ ರಿಲೀಸ್ ಮಾಡ್ಬೋದಾ ಸರ್? ಎಲ್ಲ ಮಾಡ್ಬೋದು. ಅವ್ರು ಏನ್ ಮಾಡಕ್ ಸಾಧ್ಯತೆ ಇವರೆಲ್ಲ. ಆಮೇಲೆ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆದಾಗ್ಲೂ ಮಂತ್ರಿಮಂಡಲದ ಸಲಹೆಯನ್ನೇ ಕೇಳ್ಬೇಕು. ಕೇಳ್ಬೇಕು ಸರ್. ಅಕಸ್ಮಾತ್ ಮಂತ್ರಿಮಂಡಲಕ್ಕೆ ಆ ರಾಷ್ಟ್ರಪತಿ ಇಷ್ಟ ಇರಲ್ಲ ಸರ್, ಬೈ ಏನೋ ಒಂದು ಜನರ ಉದ್ದೇಶಕ್ಕೋಸ್ಕರ ಅಥವಾ ಜನಮತ ಗಣನೆಗೆ ತಗೋಬೇಕಂತಾನೆ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು. ಅದೇ ಟೈಮಿಗೆ ಮಂತ್ರಿಮಂಡಲ ಪ್ಲಾನ್ ಹಾಕಿ ಪ್ರೆಸಿಡೆಂಟ್ ನ ಬೇರೆ ದೇಶಕ್ಕೆ ಕಳಿಸಿ ಉಪರಾಷ್ಟ್ರಪತಿನ ರಾಷ್ಟ್ರಪತಿ ಮಾಡಿ ತಮ್ ಬೇಕಾದ ಸೈನ್ ಹಾಕಿಸ್ಕೋಬಹುದು ಸರ್. ಹಾಕಿಸ್ಕೋಬಹುದು. ಆಮೇಲೆ ಅವ್ನು ಯಾರು ಜನರಿಗೆಗೋಸ್ಕರ ಸೆಲೆಕ್ಟ್ ಮಾಡಿದಾರೆ ಅವನೇ ಹಾಕಬೇಕು. ಮಂತ್ರಿಮಂಡಲ ಹೇಳಿದ್ರೆ ಹಾಕಂದ್ರೆ ಹಾಕಬೇಕು. ರಾಷ್ಟ್ರಪತಿ ಮತ್ತೆ ವಾಪಸ್ ಬಂದ್ಮೇಲೆ ಕ್ಯಾನ್ಸಲ್ ಮಾಡ್ಬೋದಾ ಸರ್? ಒಮ್ಮೆ ಸಹಿ ಹಾಕಿದ್ ಹೆಂಗ್ ಕ್ಯಾನ್ಸಲ್ ಮಾಡ್ತೀರಿ? ಅಲ್ಲ ಸರ್, ಮತ್ತೆ ರಾಷ್ಟ್ರಪತಿ ಬಂದ್ಬಿಟ್ಟಿರ್ತಾರೆ ವಾಪಸ್. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು, ಸಹಿ ಹಾಕಿದ್ರೆ ಹೋಯ್ತು.
ಅಲ್ಲ ಸರ್ ಇಂಪಾರ್ಟೆಂಟ್ ಇದ್ದಿದ್ದ ಸರ್ ಅದಕ್ಕೆ. ಇಲ್ಲ ಅದು ಯಾರು ಇರ್ತಾರೆ ಅಧ್ಯಕ್ಷರು, ಅವ್ರ ಮಂತ್ರಿಮಂಡಲ ಹೆಂಗಿರುತ್ತೆ ಹಂಗೆ ಕೇಳ್ತಾರೆ. ಅವ ರಾಷ್ಟ್ರಾಧ್ಯಕ್ಷ ಇದ್ದಾಗ್ಲೂ ಹಂಗೆ ಕೇಳಬೇಕಾಗತ್ತಲ್ಲ, ಅವ್ಗೇನು ಸ್ವಂತ ಆಯ್ಕೆಗಳಿರಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಳೆ ನಾಡಿದ್ದು ಕ್ಲಾಸ್, ಯಾವುದೇ ಕ್ಲಾಸ್ಗಳಿರಲ್ಲ, ಇವತ್ತು ರಾತ್ರಿ ಕ್ಲಾಸ್ ಇರಲ್ಲ. ಸ್ವಲ್ಪ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಲೋ ಸರ್. ಸರ್ ಇದು ಸರ್ ಅಮೆರಿಕದ ಸರ್ ನೀವು ಹೇಳಿ ಸರ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ಸರ್ ಅದು ಈಗ ಪ್ರೆಸಿಡೆಂಟ್ ಹುದ್ದೆ ಹೋದ್ರೆ ಸರ್ ಇದು ವೈಸ್ ಪ್ರೆಸಿಡೆಂಟ್ ಹುದ್ದೆ ಸರ್ ವೇಕೆಂಟ್ ಆಗ್ತಲ್ಲ ಸರ್, ಅದು ಯಾರು ನಿರ್ವಹಣೆ ಮಾಡ್ತಾರೆ ಸರ್? ಅವಾಗ ವೈಸ್ ಪ್ರೆಸಿಡೆಂಟ್ ಅನ್ನ ಪ್ರೆಸಿಡೆಂಟ್ ನೇಮಕ ಮಾಡ್ತಾನೆ ಹೊಸದಾಗಿ. ಅಂದ್ರೆ ಸರ್ ಅಲ್ಲಿ ಚುನಾವಣೆ ನಡೆಯಲ್ಲ ಸರ್, ವೈಸ್ ಪ್ರೆಸಿಡೆಂಟ್ ಅದು ಅವ್ರು ನೇಮಕ ಮಾಡ್ತಾರೆ. ಅದು ನೋಡ್ರಿ, ಅಲ್ಲಿ ಎರಡು ಬರ್ತವೆ, ಒಂದು ಸೆನೆಟ್ ಒಂದು ಕಾಂಗ್ರೆಸ್ ಅಂತ. ಹಾ ಸರ್. ಈ ಸೆನೆಟ್ ನಲ್ಲಿ ಏನ್ ಮಾಡ್ತಾರೆ, ಮತ್ತೆ ಚುನಾವಣೆ ಅಂತಂದ್ರೆ ಇವರು ತಮ್ಮ ಪ್ರತಿನಿಧಿಯನ್ನ ಘೋಷಿಸಿರ್ತಾರೆ, ಅವ್ರನ್ನೇ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಓಕೆ ಸರ್. ನಾಳೆ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಯಾರಾದ್ರೂ ಸುತ್ತಮುತ್ತ ಇದ್ದವ್ರು ಬಂದು ಭೇಟಿ ಆಗ್ಬೇಕಂದ್ರೆ ಭೇಟಿ ಆಗ್ಬೋದು. ಬಾಗಲಕೋಟು, ಮುದೋಳು, ಅಲ್ಲಿ ಸುತ್ತಮುತ್ತ ಇರೋರು. ಎಸ್ ವೀರು, ಎಸ್. ಇನ್ನೊಂದು ಸಲ ಐಫೋನ್ ತೋರಿಸಿ. ಅನ್ ಅಕಾಡೆಮಿ ಅವ್ರು ನನ್ನ ಬ್ಯಾನ್ ಮಾಡಿಬಿಡ್ತಾರೆ, ನೀನು ಆಪಲ್ ಕಂಪ್ನಿ ಕೆಲಸ ಮಾಡಕತ್ತೀವೋ ಅನ್ ಅಕಾಡೆಮಿ ಕೆಲಸ ಮಾಡಕತ್ತೀವ ಅಂತ. ನಿಡಗುಂದಿ ಗೋಪಾಲ, ನಿಡಗುಂದಿನ ನಿಮ್ದು? ಆಲಮಟ್ಟಿ ನಿಡಗುಂದಿ ಹೌದಾ? ಅಲ್ಲಿ ಬ್ಯಾಡ ಬಿಡು, ಆಮೇಲೆ ಮಾತಾಡ್ತೇನೆ. ಅಲ್ಲೆಲ್ಲ ತಮ್ಮ ಬಹಳ ಸಂಬಂಧಿಕರಿದಾರೆ. ಅಲ್ಲಿ ನಾನು ನನ್ನ ಚೈಲ್ಡ್ಹುಡ್ ಅನ್ನು ನಿಡಗುಂದಿಯಲ್ಲೂ ಕಳೆದಿದ್ದೀನಿ. ನಾನು 1-2 ವರ್ಷ ನಿಡಗುಂದಿ ಮುದ್ದೇಬಾಳದಲ್ಲೇ ಇದ್ದೆ ನಾನು. ಎಸ್ ಹೇಳಿ. ನಮಸ್ತೆ ಸರ್. ಹೇಳಿ. ನಾಳೆ ಲಾಸ್ಟ್ ಕ್ಲಾಸ್ ಅನ್ಕೊಂಡೆ ಸರ್. ನಾಳೆ ಟ್ರೈ ಮಾಡ್ಬೋದು, ಬಟ್ ಇಲ್ಲ ಊರಿಗೆ ಹೊಂಟಿದ್ದೀನಿ. ತುಂಬಾ ದಿವಸ ಆದ್ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ 1-2 ದಿವಸ ಕೆಲಸ ಅದ ಊರಲ್ಲಿ. ಓಕೆ ಸರ್. ಇದು ವೀಟೋದು ಕ್ಲಾಸ್ ನೋಡಿದೆ ಸರ್, ರಾಷ್ಟ್ರಪತಿ ಅವ್ರದ್ದು. ಸೀರಿಯಸ್ ಆಗಿತ್ತು ಸರ್ ಕ್ಲಾಸ್. ತುಂಬಾ ಸೀರಿಯಸ್ ಆಗಿತ್ತು ಸರ್ ಕ್ಲಾಸ್. ಅದು ಸಾಯಂಕಾಲ ಆಡ್ಕೊಂಡು ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಸರ್. ಎಲ್ಲ ಕ್ಲಾಸ್ ಅರ್ಥ ಆಗ್ಬೇಕು, ಇಂಪಾರ್ಟೆಂಟ್. ಹೌದು ಸರ್. ಲಾಸ್ಟ್ ಕ್ಲಾಸ್ ಸರ್. ಅದೇ ಮತ್ತೆ ಬರ್ತೀರಿ ತಗೋರಿ, ಹೋಗ್ತೀರಿ. ಫ್ರೀ ಕ್ಲಾಸ್ ಇದೆ, ನನಗೆ ನೇರವಾಗಿ ನೀವು ಮಾತಾಡಬಹುದು. ಸೊ ಏನ್ ವರಿ ಮಾಡ್ಕೋಬೇಡ್ರಿ. ಅಲ್ಲ ಸರ್, ನಮ್ಮ ಮನೆಯವ್ರು ಬೇಡ ಅಂತ ಸರ್. ನಮ್ಮ ಮಿಸ್ಸಸ್ ಸರ್ ಏನಂತ? ಸಾಕ್ ಬಿಡಿ ಕ್ಲಾಸ್, ಏನ್ ನೋಡ್ತೀಯ. ಆದ್ರೆ ಮ್ಯಾರೇಡ್ ಆಗಿದೆ ಸರ್ ನನಗೆ. ಹೌದಾ? ಒಂದ್ ಕೆಲಸ ಮಾಡ್ರಿ, ಅವ್ರಿಗೂ ನೋಡಕ್ ಹಚ್ಬಿಡ್ರಿ. ಅವ್ರು ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯ್ ಸರ್. ಅಲ್ಲ, ಮುಂದೆ ಇನ್ನೂ ದೊಡ್ಡದು ಮಾಡಿಸೋಣ ಅಂತ. ಪೇಷನ್ಸ್ ಇಲ್ಲ ಅಂತ ಸರ್, ಅದಕ್ಕೆ ನನಗೋದು ಅಂತ ಹೇಳ್ತಿದ್ದಾರೆ. ಓಕೆ 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 ಸರ್. ಎನಿವೇ, ಅವ್ರಿಗೂ ಆಲ್ ದ ಬೆಸ್ಟ್, ನಿಮಗೂ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.